ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ 100 ಕೋಟಿಯ ಆಫರ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದು ಆಪರೇಷನ್ ಬಿಜೆಪಿಯ ಷಡ್ಯಂತ್ರ ಅನ್ನುವಂತಹ ವಿಚಾರ ಬಿಜೆಪಿ ವಲಯದಲ್ಲಿ ಬಹಳಷ್ಟು ಸಂಚಲನವನ್ನು ಹುಟ್ಟುಹಾಕಿದೆ. ಇದರ ನಡುವೆ ಕಾಂಗ್ರೆಸ್ನ ಬಹುತೇಕ ನಾಯಕರು ನಮ್ಮ ಶಾಸಕರು ನಮ್ಮ ಜೊತೆ ಭದ್ರವಾಗಿದ್ದಾರೆ, ಜೊತೆಗೆ ಬಿಜೆಪಿಯ 10 ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಸುಭದ್ರ ಸರ್ಕಾರವನ್ನು ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ಇಷ್ಟು ದಿವಸ ಕರ್ನಾಟಕ ಕಾಂಗ್ರೆಸ್ ಅಥವಾ ಆಡಳಿತ ನಡೆಸ್ತಾ ಇರುವಂತಹ ಈ ಒಂದು ಆಡಳಿತ ಪಕ್ಷದ ಆಡಳಿತ ವೈಖರಿಯ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಆರಂಭಿಕ ಹಂತದಿಂದ ಒಂದಲ್ಲ ಒಂದು ಹೋರಾಟಗಳು ನಡೀತಾ ಇತ್ತು. ಆಶಾ, ಅಂಗನವಾಡಿ, ಪೌರ ಕಾರ್ಮಿಕರು, ಕಾವೇರಿ ಹೋರಾಟ, ದರ ಏರಿಕೆಯ ಹಿನ್ನೆಲೆಯಲ್ಲಿ ಹೋರಾಟ, ಕೃಷಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ರೈತ ಸಂಘದ ಹೋರಾಟಗಳು, ನೀರಿಲ್ಲ ಅನ್ನುವಂಥ ಹೋರಾಟ, ಬರಗಾಲದಿಂದ ತತ್ತರಿಸಿ ಇನ್ನೇ ಸುಧಾರಿಸ್ಕೋತಿದ್ದೀವಿ ಅಂದಾಗ ಮೂಡಾ ಮತ್ತು ವಾಲ್ಮೀಕಿ ಹಗರಣ. ಈ ಹಗರಣಗಳ ನಡುವೆ ರವಿಕುಮಾರ್ ಗಣಿಗ ಕೊಟ್ಟಿರುವಂತಹ ಆಪರೇಷನ್ ಬಿಜೆಪಿಯ ಸ್ಟೇಟ್ಮೆಂಟ್ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಸಂಚಲನವನ್ನು ಹುಟ್ಟುಹಾಕ್ತಾ ಇದೆ. ಅಸಲಿಗೆ ಈ ಆಫರ್ ಇರೋದು ನಿಜವಾ? ಇದ್ದರೆ ಆಪರೇಷನ್ ಬಿಜೆಪಿ ಆಗುತ್ತಾ? ಸರ್ಕಾರ ಅತಂತ್ರವಾಗುತ್ತಾ? ಸರ್ಕಾರ ಬೀಳುತ್ತಾ? ಬೀಳಿಸದ ಹಾಗೆ ಕಾಂಗ್ರೆಸ್ ಯಾವ ರೀತಿ ಒಂದಷ್ಟು ಪ್ರಯತ್ನವನ್ನು ಮಾಡುತ್ತೆ? ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಮತ್ತೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲದ ಸದ್ದು ಸ್ವಲ್ಪ ಗದ್ದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಇದು ಬಿಜೆಪಿ ನಾಯಕರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲ, ಕಾಂಗ್ರೆಸ್ನ ಶಾಸಕರು ಕೊಟ್ಟಿರುವಂತಹ 100 ಕೋಟಿ ರೂಪಾಯಿಯ ವಿಚಾರ. ಹಾಗಾಗಿ ಪರಾಮರ್ಶೆ ಅನ್ನೋದು ಮಾಡಬೇಕಾಗತ್ತೆ, ಸತ್ಯಾಸತ್ಯತೆ ಅನ್ನೋದು ಹೊರಗಡೆ ಬರಬೇಕಾಗತ್ತೆ. ಅಸಲಿಗೆ ಆಪರೇಷನ್ ಬಿಜೆಪಿ ಅನ್ನೋದು ಆಗ್ತಾ ಇದೆಯಾ? ಯಾವ ಆಧಾರದಲ್ಲಿ ಗಣಿಗ ರವಿಕುಮಾರ್ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ? ಅವ್ರ ಹತ್ರ ಏನಾದರೂ ಸಾಲಿಡ್ ಪ್ರೂಫ್ ಇದೆಯಾ? ಇದನ್ನು ತಿಳ್ಕೊಳ್ಬೇಕು. ಅಟ್ ದ ಸೇಮ್ ಟೈಮ್ ಬಿಜೆಪಿ ಅಂದ ಸಂದರ್ಭದಲ್ಲಿ ಅಂಥ ಪ್ರಯತ್ನಕ್ಕೆ ಈಗಲೂ ಕುಯ್ಯಿ ಹಾಕ್ತಾ ಇದೆಯಾ? ಅದು ಎಂಥ ಮೊಂಡತನ ಇರಬೇಕು. 135 ಅನ್ನುವಂತಹ ಮ್ಯಾಂಡೇಟ್ ಇದ್ದ ಸಂದರ್ಭದಲ್ಲಿ ಈ ಗೋಜಿಗಾದರೂ ಬಿಜೆಪಿ ಹೋಗ್ತಾ ಇದೆಯಾ? ಹೋಗೋದಾದರೆ ನಿಜಕ್ಕೂ ಯಾತಕ್ಕೆ? ಈಗಾಗಲೇ ಮೂಡಾ ವಾಲ್ಮೀಕಿ ಅಂದ ಸಂದರ್ಭದಲ್ಲಿ ನಿರಂತರವಾದಂಥ ಹೋರಾಟವನ್ನು ಮಾಡ್ತಾ ಇದೆ. ಅದಕ್ಕೆ ಯಾವ ರೀತಿಯ ಫಲವನ್ನು ಪಡ್ಕೊಳ್ಬೇಕೋ ಅದನ್ನು ಪಡ್ಕೊಳ್ಬೇಕಾಗತ್ತೆ. ಅದರ ನಡುವೆ ಆಪರೇಷನ್ ಬಿಜೆಪಿ ಮಾಡೋದಕ್ಕೇನಾದರೂ ಹೊರಟಿದ್ರೆ ಇದನ್ನು ಕಾಂಗ್ರೆಸ್ ಯಾವ ರೀತಿ ಎದುರಿಸುತ್ತೆ ಅನ್ನೋದು ಬಹಳ ಮುಖ್ಯ. ಇಂಥ ಅಕ್ರಮ ಪ್ರಯತ್ನಗಳಿಂದ ನಿಜಕ್ಕೂ ಕೂಡ ಅಂಥ ಫಲ ಏನು ಸಿಕ್ಕೋದಿಲ್ಲ. ಅದರ ಅರಿವು ಮೇ ಬಿ ಬಿ ಜೆ ಪಿಗೆ ಇದ್ದಂಗೆ ಕಾಣ್ತಾ ಇದೆ. ಬಟ್ ಇಲ್ಲಿ ಕಾಂಗ್ರೆಸ್ ಪ್ರಬಲವಾಗಿ 100 ಕೋಟಿ ವಿಚಾರವನ್ನು ಪ್ರಸ್ತಾಪ ಮಾಡಿರೋದ್ರಿಂದಾಗಿ ಸಾಲಿಡ್ ಸಾಕ್ಷಿಗಳನ್ನು ಕೊಡಬೇಕಾಗತ್ತೆ. ರೈಟ್, ಈ ಬಗ್ಗೆ ಗಣಿಗ ರವಿಕುಮಾರ್ ಏನು ಮಾತಾಡಿದ್ದಾರೆ, ಎಂ.ಬಿ. ಪಾಟೀಲ್ ಅವರು ಏನು ಮಾತಾಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಯಾಕಂದರೆ ಮಾನನಷ್ಟ ಮೊಕದ್ದಮೆ ಅಂತ ಹೇಳಿದ್ದಾರೆ. ಬನ್ನಿ ಮೂವರು ನಾಯಕರು ಏನು ಹೇಳಿದ್ದಾರೆ ಕೇಳೋಣ. 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ, ಎಲ್ಲಿಗೆ ಬರ್ತೀರಾ? 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ ಬಿ ಜೆ ಪಿಯವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿ ಜೆ ಪಿಯವರು. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, 100 ಕೋಟಿ 100 ಕೋಟಿ ಈಗ ಯಾವನ ಗಿಡಿಯೋ ನೀನು ಹಿಡ್ಕೊಂಡೈತಲ್ವಾ ಅಂತ ನಾನು ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಸಂತೋಷ್ ಜಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿಯವರು ಮತ್ತು ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಆದರೆ ನಮ್ಮದು 136 ಜನ ಇರುವಂಥ ಬಂಡೆ ಅಂತ ಗಟ್ಟಿಯಾಗಿರುವ ಸರ್ಕಾರ, ಜನಪ್ರಿಯ ಮುಖ್ಯಮಂತ್ರಿಗಳು ಬಡವ್ರ ಪರ ಇದ್ದಾರೆ. ಇದನ್ನು ಬೀಳ್ಸೋಕ್ಕೆ ಯಾವುದೇ ಕಾರಣದಕ್ಕೂ ಸಾಧ್ಯ ಇಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿಯವರಿಗೆ, ಅಮಿತ್ ಶಾಗೆ ಮಾತು ಕೊಟ್ಬಿಟ್ಟಿದ್ದಾರೆ. ಇವರು 5 ಜನ ಸರ್ಕಾರ ಬೀಳಿಸ್ಬೇಕು ಅಂತ ಓಡಾಡ್ತಾ ಇದ್ದಾರೆ. 65-70 ಶಾಸಕರನ್ನ ರಾಜೀನಾಮೆ ಕೊಟ್ಟು ಅರೆಸ್ಟ್ ತೊಗೊಂಬರುವಂಥದ್ದು ಕನಸಿನಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2/3 85 ಸೀಟನ್ನು ಇದು ಮಾಡಲಿಕ್ಕೆ ಅದು ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಈ ಸರ್ಕಾರ ಆಪರೇಷನ್ ಕಮಲ ಇದು ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ಮತ್ತು ನಮ್ಮ ಒಬ್ಬರೇ ಒಬ್ಬರು ಶಾಸಕರು ಇವರ ಆಮಿಷಕ್ಕೆ ಬಲಿಯಾಗೋದಿಲ್ಲ. ಗೊತ್ತಿದೆ ಅವ್ರಿಗೆ, ಇಬ್ಬರು ಶಾಸಕರು ನೋಡಿ ಏನಾಗೋದೇನಿದೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ
10ಕ್ಕಿಂತ ಹೆಚ್ಚು ಶಾಸಕರು ನಮ್ಮ ಜೊತೆ ಇದ್ದಾರೆ. ಕೆಲವೊಬ್ಬರು ಓಪನ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಹೀಗಾಗಿ ಈ ಆಪರೇಷನ್ ಕಮಲ ಇದು ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಅವ್ರು 100 ಯಾಕೆ ಪ್ರತಿ ಶಾಸಕರು 500 ಕೊಟ್ಟರು ಕೂಡ ಈ ಸರ್ಕಾರಕ್ಕೆ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಇಲ್ಲ, ಅದಕ್ಕೆ ಏನು ಕ್ರೆಡಿಬಿಲಿಟಿ ಇರಲಾರ್ದೆ ಈ ರೀತಿ ಮಾತಾಡಿದರೆ ಅದಕ್ಕೇನು ನಾವೇನು ರಿಯಾಕ್ಷನ್ ಕೊಡೋದು? ಅದಕ್ಕೇನು ಅರ್ಥ ಇದೆ? ಇದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು, ಯಾಕೆ ಕೊಟ್ಟಿಲ್ಲ? ಅಲ್ಲ, ಅವ್ರ ಕಡೆ ಇದ್ರ ಅವ್ರು ಕಂಪ್ಲೇಂಟ್ ಆದರೂ ಕೊಡಲಿ ಅಥವಾ ರಿಲೀಸ್ ಆದರೂ ಮಾಡಲಿ. ಅಂದ್ರೆ ನೀವು BJP ಅವರು ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ನಾವು ನಿಮ್ಮನ್ನು ಮಾಡ್ತೀವಿ. ಇದ್ಯಾಕೆ ಇದು ಬ್ಲ್ಯಾಕ್ ಮೇಲ್ ತಂತ್ರ ಇದೆ? ಮತ್ತು ಯಾವ ಮುಖ್ಯಮಂತ್ರಿ ಯಾವ ಮಾಜಿ ಮುಖ್ಯಮಂತ್ರಿ ಏನೂ ಹೇಳಕ್ತಾ ಇರಲ್ಲ. ಧೈರ್ಯ ಇದ್ದರೆ ಹೇಳ್ರಲ್ಲ ಅಷ್ಟೇ. ಇದೆಲ್ಲ ಬ್ಲ್ಯಾಕ್ ಮೇಲ್ ತಂತ್ರಗಳು. ನಾವು ಮಾಡಿದರೆ, ನೀವು ನಮ್ಮ ವಿರುದ್ಧವಾಗಿ ಬೆನ್ನು ಹತ್ತಿದರೆ ನಾವು ನಿಮ್ಮನ್ನೇ ಬಿಡೋದಿಲ್ಲ ಅಂತ ಹೆದರಿಸಾಕಿದೆ. ನೋಡ್ರಿ, ಇವತ್ತಿನ ವ್ಯವಸ್ಥೆ ಒಳಗೆ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಯಾರೂ ಬಿಡೋದಿಲ್ಲ. ನಿಮ್ಮ ಮೀಡಿಯಾದವ್ರ ಕಡೆ ಯಾರ್ದಾರು ಸಿಗ್ತೈತೆ, ಯಾರ್ದಾರು ಸಿಗ್ತೈತೆ. ಆ ರೀತಿ ಎಲ್ಲ ಸುಳ್ಳದು, 100% ಸುಳ್ಳದು. ಮತ್ತು ಈ ರೀತಿ ಅವ್ರು ಏನು MLA ಇವರೆಲ್ಲ ಅವರು 2ನೇ ಸರ್ತೆ MLA, 1 ಸರ್ತೆ ಬೈ ಎಲೆಕ್ಷನ್ದಾಗ ಬಂದಿದ್ರು. ಇಲ್ಲೇ ನಮ್ಮ ಜಮಖಂಡಿ MLA ಕಾಣ್ತದೆ. ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಇದಕ್ಕೇನು ಅರ್ಥ ಇದೆ? ಇದಕ್ಕೆ ಅರ್ಥ ಇಲ್ಲ. ಇದಕ್ಕೆ ಏನು ಕ್ರೆಡಿಬಿಲಿಟಿ ಇರಲಾರ್ದೆ ಈ ರೀತಿ ಮಾತಾಡಿದರೆ ಅದಕ್ಕೇನು ನಾವೇನು ರಿಯಾಕ್ಷನ್ ಕೊಡೋದು? ಅದಕ್ಕೇನು ಅರ್ಥ ಇದೆ? ಇದಕ್ಕೆ ಸದ್ಯ ಸಿಚುವೇಶನ್ ನೋಡಿದ್ರೆ ಸಬ್ಜೆಕ್ಟನ್ನು ಡೈವರ್ಟ್ ಮಾಡೋ ಸನ್ನಿವೇಶಗಳಿದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಅನಿಸುತ್ತೆ. ರಾಜ್ಯದಲ್ಲಿ ನೋಡಿ, ವಾಲ್ಮೀಕಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ BJP ಮತ್ತು JDS ನಿರಂತರವಾದಂಥ ಹೋರಾಟವನ್ನು ಮಾಡ್ತು. ಇದರ ನಡುವೆ ಜಿಂದಾಲ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. 3667 ಎಕರೆ ಭೂಮಿಯನ್ನು ಕೊಡುವಂಥ ಸರ್ಕಾರದ ಪ್ರಯತ್ನ. ದಿ ಟ್ರೈಡ್, ಕಾಂಗ್ರೆಸ್ನವರು ಸಬ್ಜೆಕ್ಟನ್ನು ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಈಗ ಹೊಸದೊಂದು ಬಾಂಬನ್ನು ಸಿಡಿಸಿದ್ದಾರೆ. ಆ ಬಾಂಬ್ ಸಿಡಿಸಿದ್ರೂ ಕೂಡ ಒಂದು ಸಾಲಿಡ್ ಪ್ರೂಫನ್ನು ಕೊಡಬೇಕಾಗುತ್ತೆ. ಅದನ್ನು ಕೊಡ್ತಾರಾ ಅನ್ನೋದೇ ನನ್ನ ಪ್ರಶ್ನೆ ಆಗಿರುವಂಥದ್ದು. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ಯದುಕುಮಾರ್ ಗೌಡ್ರಿದ್ದಾರೆ. ನಮಸ್ಕಾರ ಗೌಡ್ರೆ. ಇನ್ನು JDS ವಕ್ತಾರರಾಗಿರುವಂಥ ವೀರಣ್ಣ ಅವರಿದ್ದಾರೆ. ನಮಸ್ಕಾರ. AAP ವಕ್ತಾರರಾಗಿರುವಂಥ ಇರ್ಷಾದ್ ಪಾಷಾ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಚಂಬಿ ಪುರಾಣಿಕ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ರೈಟ್, ಮಾತಾಡ್ತೀನಿ ಸರ್, ಹಾಗೆ ಸಂಪರ್ಕದಲ್ಲಿರಿ. ಯದುಕುಮಾರ್ ಗೌಡ, ನೀವು ಹೇಳಬೇಕು, ಬಂಡೆಯಂಥ ಸರ್ಕಾರವನ್ನು ಅಲುಗಾಡಿಸುವ ಪ್ರಯತ್ನವನ್ನೇನಾದರೂ ನೀವು ಮಾಡ್ತಾ ಇದ್ದೀರಾ? ಇಂಥ ದುಸ್ಸಾಹಸ ಯಾಕೆ ಅಂತ? ನಾವು ಯಾವ ಸಾಹಸಕ್ಕೂ ಹೋಗ್ತಾ ಇಲ್ಲ, ದುಸ್ಸಾಹಸಕ್ಕೂ ಹೋಗ್ತಾ ಇಲ್ಲ. ನಾವು ಒಂದೇ ಹೇಳ್ತಾ ಇರೋದು, ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ತಮ್ಮ ಮೇಲೆ ಒಂದು ಅಪವಾದ ಬಂದಿದೆ, ಅಪವಾದದಿಂದ ಮುಕ್ತರಾಗಿ ಬನ್ನಿ, ಫೇರ್ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ಸ್ ಮಾಡಲಿ ಅಂತ ಅಂದ್ಬಿಟ್ಟು ಇಷ್ಟೇ ನಾವು ಕೇಳ್ಕೊತಾ ಇರುವಂಥದ್ದು. ಆದರೆ ನೀವು ಯಾವಾಗಲೇ ಹೇಳಿದ್ರೆ ಒಂದು ಉತ್ತಮವಾದ ಮಾತು ಹೇಳಿದ್ರಿ, ಡೈವರ್ಸಿಫಿಕೇಶನ್ ಟ್ಯಾಕ್ಟಿಕ್ಸ್ ಅಂತ. ಯಾವಾಗ ಸರ್ಕಾರದ ವಿರುದ್ಧ ಈ ರೀತಿ ಆರೋಪಗಳು ಬರುತ್ತೋ, ದೇರ್ ಇಸ್ ಅ ಟೀಮ್ ಆಫ್ ಒಂದು ಲೀಡರ್ಸ್ ಇದ್ದಾರೆ. ಆ ಟೀಮ್ ಆಫ್ ಲೀಡರ್ಸ್ ಒಂದು ಏನು ಕೆಲಸ ಅಂದರೆ, ನೀವು ಇವಾಗ ಯಾವ್ದು ತೋರಿಸ್ತಾ ಇದ್ದೀರಾ ರವಿಕುಮಾರ್ ಗಣಿಗ ಅನ್ನೋರ್ದು, ಅದು ಯಾವಾಗಲೂ ಅಷ್ಟೇ. ಹಿಂದೆ ಧ್ವಜದ ಒಂದು ಇದು ಬರಬೇಕಾದಾಗ್ಲೂ ಇದು ಇವರೇ ಒಂದು ಕಾರಣ. ಈ ತರ ಬರಬೇಕಾದ್ರೆ ಡೈವರ್ಸಿಫಿಕೇಶನ್ ಟ್ಯಾಕ್ಟಿಕ್ಸ್. ನಾವೇನು ಪ್ರತಿಪಕ್ಷವಾಗಿ ಮೈಸೂರು ಚಲೋ ಕಾರ್ಯಕ್ರಮ ಮಾಡಿ ಈ ತರ ಮೂಡಾದಲ್ಲಿ ಒಂದು ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಅದಕ್ಕಾದಂತ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ, ಅದಕ್ಕೆ ಸದನದಲ್ಲಿ ಚರ್ಚೆ ಆಗಿಲ್ಲ. ಈ ಚರ್ಚೆಯಲ್ಲಿ ಈ ಡಾಕ್ಯುಮೆಂಟ್ಸ್ ಪ್ರಕಾರ ಕಾನೂನು ಪಂಡಿತರನ್ನು ಪರಿಗಣಿಸಿ ರಾಜ್ಯಪಾಲರು ಒಂದು ತನಿಖೆ ಅಲ್ಲದಿದ್ರು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಸಫಿಷಿಯಂಟ್ ಡಾಕ್ಯುಮೆಂಟ್ಸ್ ನೀವು ಕೊಟ್ಟಿದ್ದೀರಾ. ಇವಾಗ ಕೋರ್ಟ್ ಅಲ್ಲಿ ಇದೆ. ರಾಜ್ಯಪಾಲರೇನು ನಿಮ್ಗೆ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ, ನೋಟಿಸ್ ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ. ನೋಟಿಸ್ ಕ್ಲಾರಿಫಿಕೇಶನ್ಸ್ ಕೇಳುವಂಥದ್ದು ಸಂವಿಧಾನದ ಮುಖ್ಯಸ್ಥರಾದವ್ರಿಗೆ ಅವ್ರ ಕರ್ತವ್ಯ ಅದು. ಆದರೆ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ನೀವು. ಅದಕ್ಕೆ ಉತ್ತರ ಕೊಡ್ದಿರಾ ನೀವು ಈ ರಾಜ್ಯದಲ್ಲಿ ಆಗ್ತಾ ಇರುವಂತ ಬೇರೆ ಬೇರೆ ಸಮಸ್ಯೆಗಳನ್ನು ಇದು ಮಾಡಿದೀರಾ, ಬರೀ ಕುರ್ಚಿ ಉಡ್ಸ್ಕೊಳಕ್ ಏನ್ ಮಾಡ್ತಾ ಇದ್ದೀರಾ? ನಾ ಕೇಳೋದು ಇವಾಗ ಈ ತರ ಆರೋಪ ಇದು ಮಾಡಿದಾರಲ್ಲ, ಈಗ ಅದಕ್ಕೊಂದು ಸಾಕ್ಷಿ ಇರ್ಬೇಕಲ್ವ ಮೇಡಮ್? ಯಾರು, ಯಾವಾಗ, ಎಲ್ಲಿ ಕೊಟ್ರು? ಈಗ ನಾವು ಇವರು ನಮ್ಮ ಮೇಲೊಂದು ಆಪಾದನೆ ಬಂತು ಅಂತ ಹೇಳಿದ್ರಿ. ನಮ್ಮ ನಾಯಕರಾದಂತ ರಾಜ್ಯ ಪ್ರಧಾನ
ಕಾರ್ಯದರ್ಶಿ ಪಿ ರಾಜೀವ್ ಅವರು, ಅಶ್ವಥ್ ನಾರಾಯಣ್ ರವರು ಹುಬ್ಬಳ್ಳಿಯಲ್ಲಿ ಒಂದು ಪ್ರಕರಣ, ಮತ್ತೆ ಪೊಲೀಸ್ ಠಾಣೆ ಮಂಡ್ಯದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಅವ್ರ ವಿರುದ್ಧ. ಅಂದ್ರೆ ನಮ್ಮ ಮೇಲೆ ಆಪಾದನೆ ಬಂದಾಗ ವಿ ಹ್ಯಾವ್ ಗೋನ್ ವಿತ್ ದ ಕೋರ್ಟ್ ಅಂದ್ರೆ ಒಂದು ಲಾ ಆಫ್ ದಿ ಲ್ಯಾಂಡ್ ಏನಿದೆ ನಾವೊಂದು ಇದಕ್ಕೂ ಇದು ಮಾಡಿದೀವಿ. ಅದೇ ರೀತಿಯಾಗಿ ಇವ್ರು ಹೇಳ್ಬೋದಲ್ಲ ಹೋಗಿ, ಆಯ್ತು ಅಂತ ಇಟ್ಕೊಳ್ಳೋಣ. ಹೌದು 100 ಕೋಟಿ ಆಫರ್ ಬಂದಿದೆ, ಒಂದು ಫೋನ್ ರೆಕಾರ್ಡ್ ಏನೋ ಒಂದು ವಗೈರ ಕೊಟ್ಟರು, ನಿಮಗೆ ಸಾಕ್ಷಿ ಕೊಟ್ಟರು ಅನ್ನೋದಾದ್ರೆ, ನೀವು ಸರ್ಕಾರ ಬೀಳಿಸಬೇಕು ಅನ್ನುವಂಥ ಇಚ್ಛೆ ಇತ್ತು ಅನ್ನೋದಾದ್ರೆ, ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ತಗೋಬೇಕು ಅನ್ನೋದಾದ್ರೆ ಮೂಡ ಮತ್ತು ವಾಲ್ಮೀಕಿ ಹಗರಣ ಎರಡೇ ಸಾಕಲ್ವಾ ಮೇಡಮ್? ಇಲ್ಲಿ ಆ ಪ್ರಶ್ನೆನೇ ಬರಲ್ವಲ್ಲ ಮೇಡಮ್, ನೀವು ಹೇಳಿದಂಥದ್ದು ಯಾವುದು ಪ್ರಶ್ನೆನೇ ಬರಲ್ಲ. ನಾವು ಇಲ್ಲಿ ಇದು ಮಾಡ್ತಾ ಇರುವಂಥದ್ದು ಒಬ್ಬ ವ್ಯಕ್ತಿ, ನೀವು ಪ್ರಕರಣಗಳನ್ನ ಪ್ರತ್ಯೇಕಿಸಬೇಕು. ನಾವು ಯಾವುದೇ ಸರ್ಕಾರದ ವಿರುದ್ಧ ಓಡಾಡ್ತಾ ಇಲ್ಲ. ಸರ್ಕಾರದ ಮುಖ್ಯಸ್ಥರಾದ ಸಿದ್ದರಾಮಯ್ಯನವರ ಅವಧಿಯಲ್ಲಿ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಈ ಒಂದು ಪ್ರಕರಣ ಆಗಿದೆ, ಅನ್ಯಾಯ ಆಗಿದೆ, ಬಡವರದ ಭೂಮಿ ಆಗಿದೆ ಹೋಗಿದೆ, ಬಡವರದ SC ST ಅವರದ ಹಣ ದುರುಪಯೋಗ ಆಗಿದೆ, ವಾಲ್ಮೀಕಿ ಇದ್ರಲ್ಲಿ ನೀವು ಮುಖ್ಯಸ್ಥರಾಗಿದ್ದೀರಾ, ನೀವು ತನಿಖೆಗೆ ಒಳಪಡಿ. ಇಲ್ಲಿ ಸರ್ಕಾರ 136 ಬಂದಿರುವಂತದ್ದು, ಜನರ ಆಶೀರ್ವಾದ ಕಾಂಗ್ರೆಸ್ ಗವರ್ಮೆಂಟ್ ಇರುವಂತದ್ದು, ನಮ್ದು ಪ್ರತಿಪಕ್ಷವಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ನೀವು ಬಂಡೆ ಅಂತ ಇರೋರು ಪ್ರತಿ ಸತಿನೂ ಯಾಕೆ ಹೇಳ್ಕೋಬೇಕು? ಅದನ್ನ ಜನರಿಗೂ ಗೊತ್ತು, ವಿರೋಧ ಪಕ್ಷದವ್ರಿಗೂ ಗೊತ್ತಿದ್ದು ನಿಮ್ಮ ಉಳುಕನ್ನು ಮುಚ್ಚಿಟ್ಕೊಳ್ಳೋಕೋಸ್ಕರ ಈ ರೀತಿಯಾದ ಅಪವಾದ ಜನರು ನೋಡ್ತಾ ಇದ್ದಾರೆ, ಜನರು ಬುದ್ಧಿವಂತರಿದ್ದಾರೆ. ರೈಟ್. ವೀರಣ್ಣ ಅವರೇ, ರವಿ ಗಣಿಗ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು ಅಂತ ನೀವು ಗಮನಿಸಿದ್ರಿ. ಹೆಸರು ಕೂಡ ಹೇಳ್ಬಿಟ್ರು, HD ಕುಮಾರಸ್ವಾಮಿ ಅವ್ರ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. 5 ಜನ ಹೆಸರು ಹೇಳಿದ್ದಾರೆ, ಆದ್ರೆ ಅವರು ಮಾಡಿರುವಂತ ಆರೋಪ ಸುಳ್ಳು ಆರೋಪ. ರವಿ ಗಣಿಗ ಅವರು ಏನ್ ಹೇಳುತ್ತೆ ನಿಮ್ಗೆ ಚೆನ್ನಾಗಿ ಗೊತ್ತು, ಸುಳ್ಳು ಆರೋಪ ಮಾಡಿದವ್ರಿಗೂ ಕೋರ್ಟ್ ಚಾಟಿ ಬೀಸುತ್ತೆ. ಹೌದು, ಅದನ್ನ ಹೇಳ್ತೀನಿ ನಾನು. ರವಿ ಗಾಣಿಗ ಅವರು ಗಾಳಿನಲ್ಲಿ ಗುಂಡೊಡಿಯೋ ಕೆಲಸ ಮಾಡಿದ್ದಾರೆ. ಇದು ಮೊದಲನೇ ಸಲ ಅಲ್ಲ ಅವ್ರು ಹೇಳ್ತಾ ಇರೋದು, ಹಲವಾರು ಬಾರಿ ಹೇಳಿದ್ದಾರೆ. ಇದು ಕೂಡ ಒಂದಾಗಿದೆ. ಈಗಾಗಲೇ 2 ದೂರು ಅವ್ರ ಮೇಲೆ ದಾಖಲಾಗಿದೆ. ಹುಬ್ಳಿ ಉಪನಗರ ಠಾಣೆ ಇರ್ಬೋದು, ಮತ್ತೆ ಮಂಡ್ಯ SP ಅವ್ರ ಬಳಿ ಕೂಡ BJP ಪ್ರತಿನಿಧಿಗಳು ದೂರು ದಾಖಲಿಸಿದ್ದಾರೆ. ಕಾನೂನು ಕ್ರಮ ನಾವು ಹೋರಾಟ ಮಾಡೇ ಮಾಡ್ತೀವಿ. ನೋಡಿ, ಅವರು ಆ ರೀತಿ ಆರೋಪ ಮಾಡೋ ಅಂಥವ್ರು, ಅವ್ರಿಗೆ ಯಾರು ಎಲ್ಲಿ ಹೇಳಿದ್ರು, ಯಾವಾಗ ಹೇಳಿದ್ರು, ಎಲ್ಲಿ ಭೇಟಿ ಮಾಡಿದ್ರು, 100 ಕೋಟಿ ಆಫರ್ ಹೇಗೆ ಮಾಡಿದ್ರು, ಅವ್ರ ಹತ್ರ ದಾಖಲೆ ಇದ್ರೆ ದಾಖಲೆನ ಮಾಧ್ಯಮ ಮುಂದೆ ಇಡಬೇಕಲ್ಲ. ಅದನ್ನೆಲ್ಲ ಅಷ್ಟು ಸುಲಭವಾಗಿ ರಿವೀಲ್ ಮಾಡಕ್ಕೆ ನೀವೇನು ಒಂದು ಪಕ್ಷ BJP ಮತ್ತು JDS ಸೇರ್ಕೊಂಡು ಆಪರೇಷನ್ ಕಮಲ ಮಾಡಕ್ಕೆ ಹೊರಟಿದ್ರು ಕೂಡ ಒಂದು ಸುದ್ದಿಗೋಷ್ಠಿ ಮಾಡ್ಬಿಟ್ಟು ನೋಡಿ ನಾವು ಆಪರೇಷನ್ ಕಮಲ ಮಾಡ್ತಾ ಇದೀವಿ, ಒಂದು 4 ಜನ ಶಾಸಕರನ್ನ ಈ ಕಡೆ ತಗೊಂತಾ ಇದೀವಿ ಅಂತ ಓಪನ್ ಆಗಿ ಮಾಡ್ತೀರಾ? ಮೇಡಮ್ ನೋಡಿ, ಇವತ್ತು ನಮ್ಮ ಕರ್ನಾಟಕದ ಮತದಾರರು 136 ಶಾಸಕ ಸ್ಥಾನನ ಕೊಟ್ಟು ಒಳ್ಳೆ ಉತ್ತಮ ಆಡಳಿತ ಮಾಡಲಿ ಅಂತ ಆಯ್ಕೆ ಮಾಡಿದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ? 15 ತಿಂಗಳಾಯ್ತು, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ರು. 5 ಗ್ಯಾರಂಟಿ ಕೊಡೋದಕ್ಕೋಸ್ಕರ ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರಲಿಕ್ಕೆ ಆಗಲಿಲ್ಲ. ಆದರೂ ಕೂಡ 5 ಇಲಾಖೆಗಳ ಮೇಲೆ ತೆರಿಗೆ ಬರೆ ಹಾಕಿದ್ರು. ಇಷ್ಟಲ್ಲದೆ ಭ್ರಷ್ಟಾಚಾರದಲ್ಲೇ ತೊಡ್ಕೊಂಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿರ್ಬೋದು, ಅದಲ್ಲದೆ ಈಗ ಏನು ಮೂಡ ಸ್ವತಃ ಮುಖ್ಯಮಂತ್ರಿ ಕುಟುಂಬದವರ ಮೇಲೆ ಆಪಾದನೆ ಬಂದಿದೆ, ಮೂಡ ಹಗರಣ ಇರ್ಬೋದು, ಅವರ 14 ಸೈಟ್ ಮಾತ್ರ ಅಲ್ಲ 5,000 ಕೋಟಿ ಅವ್ಯವಹಾರ ಕೂಡ ಆಗಿದೆ ಅಂತ ಅಲ್ಲಿ ಒಂದು ಇದು ಬರ್ತಾ ಇದೆ. ನಂತರ ಎಲ್ಲ ಇಲಾಖೆಗಳಲ್ಲೂ ನೋಡಿ, ಇವತ್ತವರೆಗೂ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಆರ್ಥಿಕ ಸಾಲಿನ ಒಂದು ಇದನ್ನ ಫೈನಾನ್ಸ್ ಶೀಟ್ನ ಕ್ಲೋಸ್ ಮಾಡೋಕ್ಕಾಗಿಲ್ಲ. ಮಾರ್ಚ್ದು ಅಕೌಂಟ್ ಇನ್ನೂ ಓಪನ್ ಇಟ್ಕೊಂಡು ಕೂತಿದ್ದಾರೆ, ಕ್ಲೋಸೇ ಮಾಡಿಲ್ಲ. ಈಗ ನಾವು ಆಗಸ್ಟ್ ಕೊನೆ ಹಂತದಲ್ಲಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಖಜಾನೆನಲ್ಲಿ 1,494 ಕೋಟಿ ನಾಪತ್ತೆ ಆಗಿದೆಯಂತೆ. ಅದಕ್ಕೂ ಜವಾಬ್ದಾರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರೇ ಆಗಬೇಕಾಗುತ್ತೆ. ಅಂದರೆ 113 ನಮ್ಮಲ್ಲಿ ನಿಗಮ ಮಂಡಳಿಗಳಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಒಂದೇ ಅಲ್ಲ, ಇತರೆ ನಿಗಮ ಮಂಡಳಿಗಳಲ್ಲೂ ಕೂಡ ಆಗಿದೆ. ಈಗ ನಾನು ಹೇಳ್ತಾ ಇರೋದು ಇದು ಸಂಚಿತ ನಿಧಿದು ನಾಪತ್ತೆ ಆಗಿರೋದು. ಏನು ಹಿಂದೆ ಇವರು ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ 1,953 ಕೋಟಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತಂತೆ. ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಅಲ್ಲಿ ಉಪಯೋಗಿಸದೆ ಉಳಿದ ಹಣ ಅದೇನಾಗಿದೆ, ಇವ್ರಿಗೆ 1,494 ಕೋಟಿ ಲೆಕ್ಕನೇ ಸಿಗ್ತಾ ಇಲ್ಲ ಅಂತಂದ್ರೆ ನಾಪತ್ತೆ ಆಗಿದೆ, ಇಲ್ಲ ಬೇರೆ ದುರುಪಯೋಗ ಆಗಿದೆ, ಖಜಾನೆಗೆ ವಾಪಸ್ ಬಂದಿಲ್ಲ. ಈ ರೀತಿಯ ಇದೊಂದೇ ಅಲ್ಲ, ಇತರೆ ನಿಗಮ ಮಂಡಳಿಗಳಲ್ಲೂ ಕೂಡ ಅವ್ಯವಹಾರ ಸಾಕಷ್ಟು ಆಗಿದೆ, ಭ್ರಷ್ಟಾಚಾರ ಆಗಿದೆ. ಅಂದ್ರೆ ಸರ್ಕಾರ ಇದು ಯಾವ ರೀತಿ ನೋಡಿ, ನಮ್ಮ ಕರ್ನಾಟಕ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಕಡೆ ಮುಖ ಮಾಡ್ತಾ ಇತ್ತು. ಈಗ ಕಳೆದ 2ನೇ ವರ್ಷ ನಡೀತಾ ಇದೆ, ಯಾವುದೇ ಒಂದು ಅಭಿವೃದ್ಧಿ ರಸ್ತೆ ಒಂದು ಪಾಟೋಲ್ ಗುಂಡಿ ಮುಚ್ಚೋದಕ್ಕೆ ಆಗ್ತಾ ಇಲ್ಲ, ಆ ಪರಿಸ್ಥಿತಿಗೆ ಬಂದು ತಲುಪಿದೆ. ಅಭಿವೃದ್ಧಿ ಕಾರ್ಯ ಬೇಡ,
ಮತ್ತು ಎಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಕಂಪನಿಗಳು ಇರ್ಬೋದು, ಇಂಡಸ್ಟ್ರಿಯಲ್ ಇರ್ಬೋದು, ನೆರೆ ರಾಜ್ಯಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ಆ ರೀತಿ ಇವರು ಅಗತ್ಯ ವಸ್ತುಗಳ ಬೆಲೆ ಅಂತೂ ತೀರಾ ಏರಿಕೆ ಮಾಡ್ತಾ ಇದ್ದಾರೆ. ಎಲ್ಲ ಕೂಡ ಈಗ ನೀರು ಕೂಡ ಹೆಚ್ಚು ಮಾಡ್ತೀವಿ ಅಂತ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ, ನೀರಿನ ದರ ಕೂಡ ಹೆಚ್ಚು ಮಾಡ್ತೀವಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಅದು ಕೂಡ ಮಾಧ್ಯಮದವರಾದ್ರೂ ಏನಾದರೂ ಮಾಡ್ಕೊಳ್ಳಿ, ಇಲ್ಲ ಮತದಾರರಾದ್ರೂ ನೀವೇನಾದ್ರೂ ಮಾಡಿ, ನಾನು ಹೆಚ್ಚು ಮಾಡೋದೆ ಅಂತಾನೆ ಹೇಳಿದ್ದಾರೆ. ಈ ರೀತಿ ಇವರು ಇದು ಮಾಡ್ತಾ ಇದ್ದಾರೆ. ನಂತರ ಇವರು ಯಾವ ರೀತಿ ಹೇಳ್ತಾ ಇದ್ದಾರೆ ನೋಡಿ, ಇವರು ಒಳ್ಳೆ ಆಡಳಿತ ಕೊಟ್ಟು ಸರ್ಕಾರನ ನಡೆಸ್ಕೊಂಡು ಹೋಗ್ಬೇಕು, ಅದು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿ ಎಲ್ಲ ಆರೋಪ ಮಾಡಿಕೊಂಡು, ಮತ್ತೆ ಇವ್ರ ಮೇಲೆ ಏನು ಭ್ರಷ್ಟಾಚಾರದ ಆರೋಪಗಳು ಬಂದಿದೆ, ಇದನ್ನ ಗಮನನ ಬೇರೆ ಕಡೆ ಸೆಳೆಯೋದಕ್ಕೆ ಮಾಧ್ಯಮದ ಆ 135 ಅನ್ನುವಂತ ಮ್ಯಾಂಡೇಟ್ ಏನಿದೆ, ಆ ಮ್ಯಾಂಡೇಟ್ ಅನ್ನ ಅಲುಗಾಡಿಸುವ ಪ್ರಯತ್ನ ಕಾಂಗ್ರೆಸ್ ಅವ್ರು ಹೇಳ್ದಂಗೆ, ರವಿ ಗಣಗ ಅವ್ರು ಹೇಳ್ದಂಗೆನೆ ಏನಾದ್ರು ಆಗ್ತಿತ್ತು ಅನ್ನೋದಾದ್ರೆ ಅನ್ಸೈಂಟಿಫಿಕ್ ಅಂತ ಅನ್ಸೋದಿಲ್ವಾ? 135 ಸ್ಪಷ್ಟ ಬಹುಮತ, ಅದು ಜನರು ಕೊಟ್ಟರು ವಿಶ್ವಾಸ. ಜನರು ಕೊಟ್ಟಿರೋ ಬಹುಮತಕ್ಕೆ ಬಿಜೆಪಿ ಅವರಿಗೆ ವಿರೋಧ. ಅವ್ರು ಏನಂದ್ರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ನರೇಂದ್ರ ಮೋದಿ, ಅಮಿತ್ ಶಾ ಏನಂದ್ರೆ ಯಾವ ಕಡೆ ನಮ್ಮ ಸರ್ಕಾರ ಬೆಳಲ್ಲ ಆ ಕಡೆ ಕುದುರೆ ವ್ಯಾಪಾರ ಮಾಡೋದು, MLA ಖರೀದಿ ಮಾಡೋದು, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಜನರಿಗೆ. ಸರ್ ಕೇಳ್ತಾ ಇದ್ರು ಪ್ರೂಫ್ ಇದ್ರೆ ಕೊಡಿ ಅಂತ. ಇದೇ BL ಸಂತೋಷ್ ಅವ್ರ ಮೇಲೆ FIR ಆಗಿದೆ ತೆಲಂಗಾಣ ಅಂತ ಈ ಸ್ಟೇಟ್ ಅಲ್ಲಿ. ಕೆ ಚಂದ್ರಶೇಖರ್ ರಾವ್ ಅವರು ಮಗಳು ಕೆ ಕವಿತಾ ಅವರು ಯಾವ್ದೋ ಒಂದು ಶಾಸಕಿ ಹೋಟ್ಲಲ್ಲಿ BL ಸಂತೋಷ್ ಅವರು ಅವ್ರ MLA ಜೊತೆಲಿ ಕೂತ್ಕೊಂಡು ವ್ಯವಹಾರ ಮಾಡ್ತಾ ಇದ್ರಂತ FIR ಕೊಟ್ಟಿದ್ರು. ಆ ಸೇರು ತೀರ್ಸ್ಕೊಳಕ್ಕೆ ಇವರು ತಗೊಂಡೋಗಿ EDಯಲ್ಲಿ ಅವ್ರಿಗೆ ಹಾಕಿದ್ದಾರೆ. ಕವಿತಾಗೂನು ಲಿಕ್ವೇರ್ ಸ್ಕ್ಯಾಮ್ಗೂ ಯಾವ್ದು ಸಂಬಂಧನೇ ಇರಲಿಲ್ಲ. ಇವ್ರು ಬರೀ ಇವ್ರು ಸೇರ್ಸ್ಕೊಳ್ಳಕ್ಕೆ ಕರ್ಕೊಂಡೋಗಿ ಅದರಲ್ಲಿ ಸಂಬಂಧ ಕಲ್ಪಿಸ್ತಾರೆ ಬಿಜೆಪಿ ಅವರು 100% ಮೇಡಮ್. ಇದಕ್ಕೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಮನೀಶ್ ಸಿಸೋಡಿ ಅವ್ರಿಗೆ 1.5 ವರ್ಷ ಜೈಲಲ್ಲಿ ಇಟ್ಕೊಂಡು ಅವ್ರು ಏನ್ ಹೇಳಿದ್ರು, ಮನೀಶ್ ಸಿಸೋಡಿ ಅವ್ರಿಗೆ ಹೇಳಿದ್ರು, ನಿಮ್ MLA ಅವ್ರು ಕರ್ಕೊಂಡು ನಮ್ಮ ಜೊತೆಲಿ ಬಂದ್ಬಿಡಿ, ನಿಮ್ಗೆ CM ಮಾಡ್ತೀವಿ ಅಂತ ಆಫರ್ ಮಾಡಿದ್ರು. ಅಂತ ಪರಿಸ್ಥಿತಿಯಲ್ಲಿ ಈ ದೇಶ ನಡೀತಾ ಇರೋದು. ಬಿಜೆಪಿಗೆ ಏನಂದ್ರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆನೇ ಇಲ್ಲ. ಸಾಲಿಡ್ ಪ್ರೂಫ್ ಇದೆ. ಹೌದು ಮೇಡಮ್, ಪ್ರೂಫ್ ಇದೆ. ನಮ್ಮವ್ರು ಬಂದು ಆಚೆ ಹೇಳಿದ್ದಾರೆ, ರೆಕಾರ್ಡಿಂಗ್ಸ್ ಎಲ್ಲ ಕೊಟ್ಟಿದ್ದೀವಿ. ಯಾರಿಗಾದ್ರೂ ಅರೆಸ್ಟ್ ಮಾಡಿದ್ದಾರೆ ಅವರು? ಬೇರೆಯವ್ರಿಗೆ ಎಲಿಗೇಷನ್ ಈಸಿಯಾಗಿ ಮಾಡ್ತಾರೆ, ಏನಾದ್ರು ಪ್ರೂಫ್ ಇದೆ ತಗೊಂಡ್ ಬಂದ್ ಕೊಡಿ ಅಂತ. 2 ಸ್ಟೇಟ್ ಅಲ್ಲಿ ಪ್ರೂಫ್ ಕೊಟ್ಟಿದ್ದೀವಿ, ಒಬ್ರಿಗೂ ಅರೆಸ್ಟ್ ಮಾಡಿಲ್ಲ. ಆಯ್ತು. ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ನಾವೇನೋ ಏನಾದ್ರು ಮಾತಾಡಿದ್ರೆ ಪ್ರಯತ್ನ ಮಾಡ್ತಿದ್ದಾರೆ ಮೇಡಮ್. 100% ಪ್ರಯತ್ನ ಮಾಡತ್ತೆ. ಲಾಸ್ಟ್ ವರ್ಗೂ ಇವ್ರು ಹೆಂಗಂದ್ರೆ ಹೆಂಗಾದ್ರೂ ಒಂದು ಸರ್ಕಾರಗಳು ಬೀಳ್ಸ್ಬೇಕು. ಇವ್ರು ಏನಂದ್ರೆ ನಮ್ಗೆ ಜನ ಆಯ್ಕೆ ಮಾಡಿಲ್ಲ ಅಂದ್ರೆ ಬೇರೆ ಸರ್ಕಾರಗಳು ನಡಿಯಕ್ ಬಿಡಬಾರ್ದು. ಹೆಂಗೋ ಒಂದ್ ಸರ್ಕಾರ ನಡೀತದೆ, 5 ವರ್ಷ ನಡಿಲಿ ಅಂತ ಸುಮ್ನೆ ಕೂತ್ಕೊಂಡಿರ್ಬೇಕು. ಅದಂತೂ ಮಾಡಲ್ಲ ಇವ್ರು. ಗಾಳಿಲಿ ಗುಂಡು ಹಾರಿಸಿದ್ರೆ ಅಪಾಯ, ಯಾರಿಗೆ ಗುಂಡು ಹಾರಿಸಿದವ್ರಿಗೇನೆ. ಹಾಗಾಗಿ ರವಿ ಗಣಿಗೆ ಅವರು ಮಾತಾಡ್ತಿದ್ದಾರೆ ಅನ್ನೋದಾದ್ರೆ ಅವ್ರ ಹತ್ರ ಪ್ರೂಫ್ ಇರಬೇಕು. ಆಡಿಯೋನೋ ವಿಡಿಯೋನೋ ಸಂಪರ್ಕ ಮಾಡಿರೋದು ಇಂಥದ್ದೇನಾದರೂ ರೆಕಾರ್ಡ್ಸ್ ಇದ್ರೆ ಹೆಂಗೋ ಸುದ್ದಿಗೋಷ್ಠಿಲಿ ಮಾತಾಡ್ತಾರೆ. ಅದನ್ನೂ ಅಟ್ಲಾಗಿ ಜನರ ಮುಂದೆ ಇಟ್ಟುಬಿಟ್ರೆ ಒಂದು ಕ್ಲಾರಿಟಿ ಸಿಗುತ್ತಪ್ಪ, BJP ಅಸ್ಲಿಗೆ ಏನು ಮಾಡ್ತಾ ಇದೆ, ಕಾಂಗ್ರೆಸ್ ಏನು ಮಾಡ್ತಿದೆ ಅಂತ. ಗಣಿಗ ರವಿಯವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥವ್ರು, ಒಬ್ಬರು ಶಾಸಕರಾಗಿರ್ತಕ್ಕಂಥವ್ರು, ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರತಕ್ಕಂಥವ್ರು. ಮತ್ತು ಅವ್ರು ಮಾತನಾಡಬೇಕಾದ್ರೆ ಹೇಳಿದ್ದಾರೆ, ನಾನು 100 ಕೋಟಿ ಏನು ಆಫರ್ ಬಂದಿದೆ ಅದಕ್ಕೆ ಬೇಕಾದಂಥ ಸೂಕ್ತ ದಾಖಲೆಗಳಿದೆ, ಅದನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಮೇಲೆ BJPನವ್ರದ್ದು ಇದೇನು ಹೊಸದಲ್ಲ. ಇದೇ ಶ್ರೀರಾಮುಲು ಅವರ ಧ್ವನಿ ಮುದ್ರಿಕೆಯನ್ನು, ಯಡಿಯೂರಪ್ಪನವರ ಧ್ವನಿ ಮುದ್ರಿಕೆಯನ್ನು, BC ಪಾಟೀಲ್ರವರ ಧ್ವನಿ ಮುದ್ರಿಕೆಯನ್ನು, ಇನ್ನು ಉತ್ತರ ಕರ್ನಾಟಕದ ಇವರು JDSನ ಶಾಸಕರೊಬ್ಬರು, ಯೂತ್ ಶಾಸಕರೊಬ್ಬರು ಇದ್ದಾರಲ್ಲ, ಅವರು ನಾನು ಆ ಆಪರೇಷನ್ಗೆ ಒಳಗಾಗಲ್ಲ ಅಂತ ಅವರು ಪ್ರೀತಮ್ ಗೌಡ ಎಲ್ಲ ಹೋದಾಗ ಆ ಒಂದು ಆಡಿಯೋಗಳು ನಾವು ನೋಡಿದ್ದೀವಿ. ಅದರ ಜೊತೆಗೆ ಆ ದಿನಮಾನಸಕ್ಕೆ 17 ಜನರನ್ನ ಕರ್ನಾಟಕದಲ್ಲಿ ಆಪರೇಷನ್ ಮಾಡಿರ್ತಕ್ಕಂಥದ್ದು ಕಂಡಿದ್ದೀವಿ. 2008ರಲ್ಲೂ ಆಪರೇಷನ್ ಕಮಲ ಮಾಡಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಅದಕ್ಕೂ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರು 2006ರಲ್ಲೇ ಈ ಒಂದು ರೀತಿಯಾದಂತಹ ಕೆಟ್ಟ ರಾಜಕೀಯಕ್ಕೆ ಬುನಾದಿಯನ್ನು ಹಾಕಿರ್ತಕ್ಕಂಥ ಇತಿಹಾಸವನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. 2008ರಲ್ಲಿ ಯಡಿಯೂರಪ್ಪನವರಿಗೆ ಆ ಅವಕಾಶವನ್ನು ಕೊಡದೇ ಯಡಿಯೂರಪ್ಪನವರು, ಮಾನ್ಯ ಯಡಿಯೂರಪ್ಪನವರು ವಚನ ಭ್ರಷ್ಟ ಅಂತ ಹೇಳಿಕೊಂಡು ತುಮಕೂರಿಂದ ಹೋಗಿರೋದು ನಾವು ನೋಡಿದ್ದೀವಿ. ಕರ್ನಾಟಕ ಮಾತ್ರ ಅಲ್ಲ ಮೇಡಮ್, ಆಂಧ್ರದಲ್ಲಿ 46 ಜನ, ಗೋವಾದಲ್ಲಿ 17 ಜನ, ಮಹಾರಾಷ್ಟ್ರದಲ್ಲಿ 70 ಜನ, ಮಧ್ಯಪ್ರದೇಶದಲ್ಲಿ 30 ಜನ, ಗುಜರಾತ್ನಲ್ಲಿ 20 ಜನ, ಜೊತೆಗೆ ಮಣಿಪುರದಲ್ಲಿ 16 ಜನ, ಹಿಮಾಚಲ ಪ್ರದೇಶದಲ್ಲಿ 20 ಜನ. ಅಂದರೆ ನಾನು ಹೇಳ್ತಾ ಇರೋದು ಸುಮಾರು ನನ್ನ ಲೆಕ್ಕದ ಪ್ರಕಾರ 247 ಜನರನ್ನ ಇಲ್ಲಿವರೆಗೂ ಅವರು ಆಪರೇಷನ್ ಕಮಲ ಮಾಡಿದ್ದಾರೆ. ಆಪರೇಷನ್ ಕಮಲಕ್ಕೆ ಇಷ್ಟೇನೆ ಇರಲ್ವಾ ಹಂಗಾದ್ರೆ ಈ ತರ ಆಪರೇಷನ್ ಕಮಲ? ನೋಡಿ, ನಾವಂತೂ ನಮ್ಮಲ್ಲಿ ಯಾರ್ಯಾರು ತೂರ್ಕೊಂಡು ಹೋದ್ರು ನಾವು ಜೊಳ್ಳು ಅಂತ ಬಿಟ್ವಿ ಅಷ್ಟೇನೆ. ಅಗೇನ್ ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. 1989ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ
ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ 178 ಸೀಟ್ ಬಂದಿರತಕ್ಕಂಥದ್ದು ಒಂದು ಇತಿಹಾಸ ಇತ್ತು. ಅದಾಗಿ 94ರಲ್ಲಿ ಜನತಾದಳಕ್ಕೆ 117 ಬಂದಿತ್ತು. ಬದಲಾದ ರಾಜಕೀಯ ಪರಿಸ್ಥಿತಿ, ಆ ಎರಡು ಪಕ್ಷಗಳು ಒಡೆದಾಗ ಕಾಂಗ್ರೆಸ್ಗೆ 132 ಸೀಟ್ ಬಂದಿತ್ತು. ತದನಂತರ ನಮಗೇನಾದ್ರೂ ಲಾರ್ಜ್ ಆಗಿ ನಮಗೆ ಬಂದಿರತಕ್ಕಂಥ ನಂಬರು 122. ಆವಾಗಲೂ ರಾಜಕೀಯ ಚದುರಂಗದಾಟ, ಯಾಕೆಂದ್ರೆ ಇವರು ಯಡಿಯೂರಪ್ಪನವ್ರು ಬೇರೆ ಪಕ್ಷ ಮಾಡಿದ್ರು, ಶ್ರೀರಾಮುಲು ಬೇರೆ ಪಕ್ಷ ಮಾಡಿದ್ರು. ಆದ್ರೆ ಆಫ್ಟರ್ 89 ಈ ಬಾರಿ ನಮಗೆ ಹೋಲ್ ಅಂಡ್ ಸೋಲ್ ವಿ ಗಾಟ್ 136 ಸೀಟು. ಜೊತೆಗೆ ಯಾವತ್ತು ರಿಸಲ್ಟ್ ಬಂತು ಅವತ್ತೇ ನಮಗೆ ಪಕ್ಷೇತರ 2 ಶಾಸಕರು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಇಷ್ಟು ದೊಡ್ಡ ಪಕ್ಷವನ್ನ ಹೇಗಾದ್ರೂ ಬುಡಮೇಲು ಮಾಡಬೇಕು, ಅಲ್ಲಾಡಿಸ್ಬೇಕು, ಇದು ಮೊದಲು ಅಲ್ಲ, ಇದು ಕೊನೆನೂ ಅಲ್ಲ. ಅವ್ರ ಹತ್ರ ಇರ್ತಕ್ಕಂಥ ಶಸ್ತ್ರಗಳಿದಾವೆ, ನಮಗೆ ಗೊತ್ತಿದೆ. IT, ED, CBI. ಅದಾಗಿ ಇವಾಗ ರಾಜ್ಯಪಾಲ ನೋಡಿ ಮೇಡಮ್, ಭಯ ಅನ್ನೋ ವಿಚಾರ ಅಲ್ಲ, ಸತ್ಯಾಂಶವನ್ನ ಹೇಳ್ತೀನಿ ನಾನು. 121 ದಾಳಿಗಳಲ್ಲಿ ವಿರೋಧ ಪಕ್ಷದವ್ರು 115 ಜನರನ್ನ ಇವರು ಶಿಕ್ಷೆ ಕೊಡ್ತಾರೆ ಅಥವಾ ಅವ್ರನ್ನ ಬಂಧಿಸ್ತಾರೆ, ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಮನೆ DK ಶಿವಕುಮಾರ್ ನಿಮ್ಮ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ, ನೋಡಿ ನೀವೇನಾದ್ರೂ BJP ಬಂದ್ರೆ ನಿಮ್ಮ ಉಪಮುಖ್ಯಮಂತ್ರಿ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಜೈಲಿಗೆ ಹಾಕ್ತೀವಿ. He is a pro ಕಾಂಗ್ರೆಸ್ ಮ್ಯಾನ್, ಲಾಯಲ್ ಅಂಡ್ ರಾಯಲ್ ಕಾಂಗ್ರೆಸ್ ಮ್ಯಾನ್. ಆಯ್ತು, ನನ್ನ ಪಕ್ಷಕ್ಕೋಸ್ಕರ, ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಜೈಲಿಗೆ ಹೋಗಿರ್ತಕ್ಕಂಥ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ ಆ ಇತಿಹಾಸ ಕಾಂಗ್ರೆಸ್ಸಿಗಿದೆ. ಆ ದ್ವೇಷದ ರಾಜಕೀಯಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಎಲ್ಲಾ ಕೇಸ್ಗಳನ್ನ ಖುಲಾಸೆ ಮಾಡ್ತಾ ಇದೆ, ಯಾವ್ದ್ರಲ್ಲೂ ಹುರುಳಿಲ್ಲ ಅಂತ ಹೇಳ್ತಾ ಇದೆ. ಹಾಕಿದ್ರು ಅವ್ರಿಗೆ ಜೈಲಿಗೆ, ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ರು. ಇವತ್ತು ಇವ್ರೇನ್ ಕೇಂದ್ರ ಸರ್ಕಾರನೂ ಅಷ್ಟೇ ಅಲ್ಲ, ಪರ್ಸನಲ್ ಕೇಸ್ಗಳು ಯಾವ ಪರ್ಸನಲ್, IT, ED ಕೇಸ್ಗಳು ಯಾವ ಪರ್ಸನಲ್ ಆಗ್ತವೆ ಮೇಡಮ್? ಅಕ್ರಮ ಆಸ್ತಿಗಳಿಗೆ ಏನು ಅವ್ರು IT ದಾಳಿ ಮಾಡಿದ ತಕ್ಷಣ ಕರ್ಕೊಂಡೋಗಿ ಜೈಲಿಗೆ ಹಾಕ್ಬೇಕು ಅಂತ ಕಾನೂನು ಇದೆಯಾ? ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯೋದು ಬೇರೆ. ಆಯ್ತು, ಫೋನ್ ಕಾಲಿಂಗ್ ಬರುತ್ತೆ, ಹೆಂಗ್ ಹೇಳ್ತಾರ ಅವ್ರು ಜೈಲಿಗೆ ಕಳಿಸ್ತೀವಿ, ಇಲ್ಲ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ. ಆಯ್ತು ಮೇಡಮ್, ನಿಮ್ಗೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಒಟ್ಟು IT, ED ದಾಳಿಗಳು 3010 ಜನರುಗಳ ಮೇಲಾಗಿದೆ. ಅದರಲ್ಲಿ ಶಿಕ್ಷೆ ಆಗುವಂತದ್ದು 23 ಜನಕ್ಕೆ. ಅದರಲ್ಲಿ 95% ಎಲೆಕ್ಟ್ರೋ ಬಾಂಡಿಗೆ ಯಾರೆಲ್ಲ ಹಣ ಕೊಟ್ರಲ್ಲ ಅವ್ರಿಗೆ ಯಾವ ಶಿಕ್ಷೆ ಆಗಿಲ್ಲ. ಇದಕ್ಕೆ ದ್ವೇಷ ಅಂತ ಹೇಳಲ್ವಾ? ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಹೋಗೋಣ, ಅದು ಆಪರೇಷನ್ ಕಮಲ ರೀತಿನೇ ನಡೀತಾ ಇರ್ತಕ್ಕಂಥದ್ದು. ನಾವು ಬಾಯಿ ಮಾಡ್ಕೊಂಡ್ವಿ, ನಮ್ಮ ನೆರೆ ಪರಿಹಾರ ಕೊಡಿ ಅಂತ ಹೇಳ್ಬಿಟ್ಟು. ನಮ್ಮ ನೆರೆ 18,500 ಕೋಟಿ ರೂಪಾಯಿ ಕೊಡ್ಲಿಲ್ಲ, ಆದ್ರೆ ಅಲ್ಲಿ ಬಿಹಾರಕ್ಕೆ 12,000 ಕೋಟಿ ರೂಪಾಯಿ ಕೇಳಲಿಲ್ಲ ಅಂದ್ರೂ ಬಜೆಟ್ ಅಲ್ಲಿ ಕೊಡ್ತಾರೆ. ಅಲ್ಲಿ 25,000 ಕೋಟಿ ಆಂಧ್ರಕ್ಕೆ ಕೊಡ್ತಾರೆ. ಅಂದ್ರೆ ಅಲ್ಲೇ ಆಪರೇಷನ್ ಮಾಡ್ಕೊಂಡ್ರು, ನಿಮಗೆ ಇಷ್ಟು ಕಾಸು ಕೊಟ್ಟಿದೀವಿ, ನೀವು ನಮ್ಮ ಜೊತೆ ಇರ್ಬೇಕು ಅಂತ ಹೇಳಿ. ನಮಗೆ ಬಜೆಟ್ ಅಲ್ಲಿ ಏನ್ ಅಲೋಕೇಶನ್ ಮಾಡ್ಬೇಕು ಅದು ಮಾಡ್ಲಿಲ್ಲ. ಇಲ್ಲಿ ಭದ್ರಾ ಮೇಲ್ದಂಡೆ ಹಣ ಕೊಡ್ಲಿಲ್ಲ, ಪೆರಿಪಲ್ ರಿಂಗ್ ರೋಡ್ ಹಣ ಕೊಡ್ಲಿಲ್ಲ, ಕೆರೆ ಕಟ್ಟೆ ತುಂಬಿಸೋಕೆ 3,000 ಕೋಟಿ ಆ ಹಣ ಕೊಡ್ಲಿಲ್ಲ. ಈ ಬಜೆಟ್ ನಲ್ಲಿ ನಾವು ವರ್ತುಲ ಏನು ರೈಲ್ವೆಗೆ 23,000 ಕೋಟಿ ಹಣ ಕೇಳಿದ್ವಿ, 287 ಕಿಲೋಮೀಟರ್ಗೆ, ಅದು ಕೊಡ್ಲಿಲ್ಲ. ತ್ಯಾಜ್ಯ ವಿಲೇವಾರಿಗೆ ಸ್ವಚ್ಛ ಭಾರತ್ ಅಂತ ಹೇಳಿದ್ರಲ್ಲ, ನಾವು ಹಾಕ್ತಿವಿ 70%, 30%, 960 ಕೋಟಿ ಹಣ ಕೊಡಿ ಅಂತ ಕೇಳಿದ್ವಿ. ರೈಲ್ವೆ ಯೋಜನೆಗಳಿಗೆ ಹಣ ಕೊಡಿ ಅಂತ ಕೇಳಿದ್ವಿ, ಯಾವುದನ್ನು ಕೊಡ್ಲಿಲ್ಲ. ಈಗ ಅವ್ರು ಬಂದಿರ್ತಕ್ಕಂಥದ್ದು IT, ED, CBI ನಾವು ಜಗ್ಗಲ್ಲ ಅಂತ ಗೊತ್ತಾಯ್ತು. ಎಷ್ಟು ದಿನ ಬಂಧನ ಮಾಡ್ತಾರೆ? ಇವತ್ತು ದೆಹಲಿ CM ನ ಬಂಧನ ಮಾಡಿದ್ರು, ಅವ್ರು ಹೇಳಿದ್ರು ಆಯ್ತು ಈ ದೇಶದಲ್ಲಿ ಅದು ಒಂದು ಹಾಗೆ ಬಿಡ್ಲಿ, ಜೈಲಲ್ಲಿ ಕೂತ್ಕೊಂಡೆ ನಾನು ಸರ್ಕಾರ ನಡೆಸ್ತೀನಿ ಅಂತ ಹೇಳ್ಬಿಟ್ಟು. ಅಲ್ಲಿ ಹೇಮಂತ್ ಸೊರೇನ್ ಅವ್ರನ್ನ ಬಂಧನ ಮಾಡಿದ್ರು. ಯಾಕೆ? BJP ನಲ್ಲಿ ಇದ್ದವರೆಲ್ಲ ಯಾರು ಬಡವರೇ ಇಲ್ವಾ? ಯಾರು ದುಡ್ಡೇ ಮಾಡಿಲ್ವಾ? ಇವತ್ತು ಕುಮಾರಸ್ವಾಮಿ ಅವ್ರ ಮೇಲೆ ಯಾವ್ದು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಫೋರ್ಜರಿ ಸಹಿ, ಅದಕ್ಕೆ ಲೆಕ್ಕ ಇಲ್ಲ, ಪತ್ರ ಇಲ್ಲ, ಆಸ್ತಿ ಇಲ್ಲ, ದಾಖಲೆ ಇಲ್ಲ, ವ್ಯಾಟ್ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ. ನೀವು ಮಾತಾಡೋದು ನೋಡಿದ್ರೆ ಕಾಂಗ್ರೆಸ್ ನಲ್ಲಿ ಇರೋರೆಲ್ಲ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತಗಾರರು ಅಂತ. ಮೇಡಮ್, ಅದಕ್ಕೂ ಇನ್ನೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಇದೇ ಹಿಂದೆ IT, ED, CBI ದಾಳಿಗಳಾಗಬೇಕಾದ್ರೆ ಆಳುವ ಪಕ್ಷದ ಮೇಲೆ 47% ಆಗಿದೆ ಆನ್ ರೆಕಾರ್ಡ್, ವಿರೋಧ ಪಕ್ಷದ ಮೇಲೆ 53%, ಇವತ್ತು 95% ವಿರೋಧ ಪಕ್ಷದವ್ರ ಮೇಲೆ ಆಗ್ತಾ ಇದೆಯಲ್ಲ, ಇದು ದ್ವೇಷ ಅಲ್ವಾ? ಇದು ನೀವು ವೆಪನ್ಸ್ ಇಟ್ಕೊಂಡು ಹೊಡಿತಾ ಇರೋದಲ್ವಾ? ರಾಜ್ಯಪಾಲರಿಗೆ ಪ್ರೂಫ್ ಅಂತೂ ಕೊಡ್ತೀರಿ ಈಗ ಆಪರೇಷನ್ ಕಮಲ? ಖಂಡಿತ ಮೇಡಮ್, ಇದು ಗೊತ್ತಿರೋ ಸತ್ಯ. ನಾನು ಪ್ರತಿಯೊಂದು ಪಾಯಿಂಟ್ ಹೇಳಿದ್ದೀನಿ. ರೈಟ್. ಪುರಾಣಿಕ್ ಸರ್, ನೀವೆಲ್ಲವನ್ನ ಗಮನಿಸಿದ್ರಿ, ಆಡಳಿತ ಮತ್ತು ಪ್ರತಿಪಕ್ಷದ ವಕ್ತಾರರ ಮಾತುಗಳನ್ನ. ಒಂದು ಪಕ್ಷ ಕಾಂಗ್ರೆಸ್ನವರ ಆರೋಪದ ರೀತಿಯೇ BJP ಏನಾದರೂ ಆಪರೇಷನ್ ಕಮಲ ಮಾಡೋಕ್ಕೆ ಹೊರಟಿದ್ರೆ, ವಿಚ್ ಇಸ್ ಅನ್ಸೈಂಟಿಫಿಕ್ ಸರ್. 135 ಅನ್ನೋದು ಜನರು ಕೊಟ್ಟಿರುವಂತಹ ಒಂದು ಮ್ಯಾಂಡೇಟ್. ಅಫ್ಕೋರ್ಸ್ ಮೂಡಾ ಮತ್ತು ವಾಲ್ಮೀಕಿಗೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ರು ಕೂಡ, ಆರೋಪ ಮುಕ್ತರಾಗಿ ಬರೋದಕ್ಕೂ ಕೂಡ ಅಥವಾ ಸತ್ಯವನ್ನು ಹೊರಗಿಡೋದಕ್ಕೂ ಕೂಡ ಕಾನೂನು ಅಂತಿದೆ. ಇಂಥ ಅಕ್ರಮ ಆಪರೇಷನ್ ಕಮಲ ಅನ್ನೋದನ್ನು ಯಾರೂ ಕೂಡ ಒಪ್ಪೋದಿಲ್ಲ. ಏನಂತೀರಿ? ನಿಜ, ಏಕೆಂದ್ರೆ ಈಗ ಇರ್ತಕ್ಕಂಥದ್ದು 2 ಪ್ರಮುಖವಾದ ಹಗರಣಗಳು. ಯಾವುದು? ವಾಲ್ಮೀಕಿ ನಿಗಮದ್ದು ಮನಿ ಲಾಂಡ್ರಿಂಗ್ ಆರ್ ಮನಿ ಟ್ರಾನ್ಸ್ಫರ್, ಪ್ಲಸ್ ಇದು ಮೂಡಾ ಸೈಟ್ ಹಂಚುವಿಕೆ ಅಥವಾ ಮುಖ್ಯಮಂತ್ರಿಗಳ ಪತ್ನಿ ಅವರಿಗೆ ನೀಡಿರ್ತಕ್ಕಂಥ 14 ಸೈಟ್. ಇವೆರಡು ಕಾನೂನಿನ ಪ್ರಕಾರ ಅದನ್ನ ನಾವು ಪರಿಶೀಲನೆ ಮಾಡ್ಲಿಕ್ಕೆ ಅನೇಕ ರೀತಿಯ ವ್ಯವಸ್ಥೆಗಳಿದೆ. ಅದಕ್ಕೆ ತಕ್ಕಂಗೆ ರಾಜ್ಯಪಾಲರು ಅವ್ರು ಏನು ಅನುಮತಿ ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಟ್ ಮಾಡಿ ನಮಗೆ ಇದರ ಸತ್ಯಾಸತ್ಯತೆಯನ್ನು ತಿಳಿಸಿ ಅಂತ ಹೇಳಿದ್ದಾರೆ ಅಲ್ಲಿ. ಆದ್ರೆ ಇದು ರಾಜಕೀಯದ ಒಂದು ಪ್ರಹಸನ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ,
ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಗುರಿಯಲ್ಲಿಟ್ಟುಕೊಂಡು ಏನು ವಿರೋಧ ಪಕ್ಷಗಳು ಸ್ಪೆಷಲಿ JDS ಅಂಡ್ ಬಿಜೆಪಿ ಮಾಡ್ತಾ ಇದ್ದಾರೆ, ಅದು ಅವರ ಒಂದು ರೀತಿಯಲ್ಲಿ ತಂತ್ರಗಾರಿಕೆಯಲ್ಲಿ ಅದು ಬಹಳ ಪ್ರಮುಖವಾದ್ದು, ವಾಸ್ತವವಾದ. ಆದ್ರೆ 100 ಶಾಸಕರನ್ನ ಇವರು ಖರೀದಿ ಮಾಡ್ತಾರೆ, ಅದಕ್ಕೆ 50 ಶಾಸಕರನ್ನ 100 ಕೋಟಿ ಕೊಟ್ಟು ಖರೀದಿ ಮಾಡ್ತಾರೆ ಅಂತಕ್ಕಂಥದ್ದು ಐ ಥಿಂಕ್ ಉತ್ಪ್ರೇಕ್ಷೆಯಿಂದ ಕೂಡಿದೆ ಅಂತ. ಯಾಕಂದ್ರೆ ಅವಾಸ್ತವವಾದ ಒಂದು ಸಂಗತಿ ಅಂತಕ್ಕಂಥದ್ದನ್ನ ನಾವು ಸಾರ್ವಜನಿಕ ದೃಷ್ಟಿಯಲ್ಲಿ ವಿಶ್ಲೇಷಿಸಬೇಕಾಗುತ್ತೆ. ಕಾರಣ ಏನು, ಈಗ 50 ಶಾಸಕರು ಬೇಕು ಅವರಿಗೆ. ಈ 100 ಕೋಟಿಯಿಂದ 50 ಶಾಸಕರನ್ನ ಕೊಂಡ್ರೆ ಬಹುಶಃ ಅಂತ ಒಂದು ಪ್ರಸಂಗ ಬಹುಶಃ ಭಾರತದಲ್ಲಿ ಇದುವರೆಗೂ ಈ ರೀತಿ ಏನು ಓಪನ್ ಆಗಿ ಚಾಲೆಂಜ್ ಮಾಡಿ ಹಣದ ಮೂಲಕ ಅವ್ರನ್ನ ಖರೀದಿಸ್ತಾರೆ ಅಂತಕ್ಕಂಥದ್ದು. ಅವ್ರು ಹೇಳಿದ್ರು, ದರ್ಶನ್ ಹೇಳಿದಾಗೆ ಪರೋಕ್ಷವಾಗಿ ಬಿಜೆಪಿಗೆ ಒಂದು ಆಪಾದನೆ ಮತ್ತೆ ಅದಕ್ಕೆ ಪ್ರೂಫ್ ಇದೆ. ಆಪರೇಷನ್ ಕಮಲ ಮಾಡಿದ್ರು 17 ಸರ್ಕಾರ. ಈಗ ಅವರಿಗೆ ಸರ್ಕಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅವರು ವಿರೋಧ ಪಕ್ಷವಾಗಿ ತಮ್ಮ ಕೆಲಸ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕೆ ಹೊರತು ಈ ರೀತಿ ರವಿ ಗಾಣಿಗ ಮಾಡಿರ್ತಕ್ಕಂಥ ಆಪಾದನೆಗಳಿಗೆ ಕಾನೂನು ಪ್ರಕಾರ 2 ಕೇಸ್ ಹಾಕಿದ್ದಾರೆ, ಕೇಸ್ ನಡೀಲಿ. ಆದ್ರೆ ರವಿ ಗಾಣಿಗಾರವರು ಎಲ್ಲೂ ಇಲ್ಲದಂತ ಒಂದು ಅಚ್ಚರಿಯನ್ನ ಮೂಡುವತಕ್ಕಂತ ಮತ್ತೆ ಒಂದ್ ರೀತಿಯಲ್ಲಿ ಪ್ರಹಸನ, ಜನ ನಗುವಂತ ರೀತಿಯಲ್ಲಿ ಅದು ಅವರು ಇದನ್ನು ಹೊರಗ್ ಬಿಟ್ಟಿದ್ದಾರೆ ಅಂತಕ್ಕಂಥ. ಸರ್ ಈಗ ರವಿ ಗಾಣಿಗ ಅವರ ಮಾತನ್ನ ನಾನು ನೆನಪಿಸ್ಕೊಂಡು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಅದನ್ನ ನಾವು ಗಂಭೀರವಾಗಿ ಯಾಕೆ ತಗೋತೀವಿ ಅಂತ ಹೇಳಿದ್ರೆ ಹಿಸ್ಟ್ರಿ. ಯಾಕೆಂದ್ರೆ ಅಂಥದ್ದು ಹಿಸ್ಟ್ರಿಯನ್ನ ನಾವು ಕರ್ನಾಟಕದಲ್ಲಿ ಕಂಡಿದ್ದೀವಿ. ಬಿಜೆಪಿ ಆಪರೇಷನ್ ಕಮಲ ಅಂತ ಕೇಳಿದ್ವಿ, ಆಪರೇಷನ್ ಕಾಂಗ್ರೆಸ್, ಆಪರೇಷನ್ JDS. ಹಾಗಾಗಿ ಅವರು ವಿಚಾರವನ್ನು ಗಂಭೀರವಾಗೂ ತಗೊಳ್ಬೇಕಾಗತ್ತೆ. ಎಸ್, ದೂರು ದಾಖಲಿಸಿ, ಅಂಥದ್ದೇನಾದ್ರೂ ಪ್ರೂಫ್ಸ್ ಇದ್ರೆ ಮುಂದೆ ಇಡೀ ದೂರು ದಾಖಲಿಸಿ ಅಂತ ಮಾತಾಡ್ಲೇಬೇಕಾಗತ್ತೆ. ಅಲ್ಲಲ್ಲ, ದೂರು ದಾಖಲಿಸ್ಬೇಕಲ್ಲ. ಈಗಾಗಲೇ ಇವರಿಬ್ರು ಹುಬ್ಳಿದಲ್ಲಿ ಒಂದು ಮಂಡ್ಯದಲ್ಲಿ ಒಂದು ಕೇಸ್ ಹಾಕಿದ್ದಾರೆ. ಅದೇ ರೀತಿ ರವಿ ಗಾಣಿಗರ್ ಅವರು ಕೇಸ್ ಹಾಕ್ಬೋದು. ಯಾಕೆಂದ್ರೆ ಅವರಿಗೆ ಎಲ್ಲಕ್ಕಿಂತ ಹೆಚ್ಚಿನ ಅವ್ರಿಗೆ ಅವಕಾಶ ಇದೆ. ಅದನ್ನ ಅವರು ಈ ರೀತಿ ಒಂದು ರೀತಿಯಲ್ಲಿ ಇದನ್ನ ಏನು ವಿಷಯನ ಹೊರಗ್ ಬಿಟ್ಟಿದ್ದಾರೆ, ಅದಕ್ಕೆ ಪ್ರೂಫ್ ಇದೆ ಅಂತಾನು ಹೇಳಿದ್ದಾರೆ. ಅವರು ಬಹಳ ಜವಾಬ್ದಾರಿಯಿಂದ ಆ ಮಾತನ್ನ ಹೇಳಿದ್ದಾರೆ. ದರ್ಶನ್ ಅದನ್ನು ಕರೆಕ್ಟ್ ಆಗಿ ಡಿಫೆಂಡ್ ಮಾಡಿದ್ರು, ರವಿ ಗಾಣಿಗ ಒಬ್ಬ ಶಾಸಕರು ಅಂತ. ಅಂದ್ರೆ ಏನಾಯ್ತು, ಈಗ ಇವರು 2 ಕೇಸ್ ಮಾಡಿರೋದ್ರಿಂದ ಅವ್ರು ಒಂದ್ ಕೇಸ್ ನಲ್ಲಿ ಇನ್ನೊಂದು ಕೇಸ್ ಅಂತಕ್ಕಂಥದ್ದು ದಾಖಲೆ ಮಾಡ್ಲಿ. ಆಮೇಲೆ ಯಾರು ಇವರಿಗೆ ಈ ರೀತಿ ಆಫರ್ ಮಾಡಿದ್ರು ಟೆಲಿಫೋನ್ ನಲ್ಲಿ ಎಂತಕ್ಕಂಥದ್ದನ್ನು ಪರಿಶೀಲಿಸಿ ಒಂದು ಕೇಸ್ ಅನ್ನಾದ್ರೂ ಮಾಡಬಹುದು. ಇದು ಮಾಡದೆ ಹೋಗ್ಬಿಟ್ರೆ ಏನಾಗುತ್ತೆ, ಅನುಮಾನಕ್ಕೆ ಕಾರಣ ಆಗುತ್ತೆ. ಇದು ಹೊಗೆ ಆಡದೆ ಬೆಂಕಿ ಬರಕ್ ಸಾಧ್ಯ ಇಲ್ಲ. ಆದ್ರೆ ಇದು ನಿಜವಾದ ಹೊಗೆನ ಅಥವಾ ಒಂದು ರೀತಿಯಲ್ಲಿ ಪ್ರಹಸನದ ರೀತಿಯಲ್ಲಿ ಕೌಂಟರ್ ಅಥವಾ ಅವ್ರಿಗೆ ನೀವ್ ಹೇಳಿದ್ರೆ ಬಿಗಿನಿಂಗ್ ನಲ್ಲಿ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಂತಕ್ಕಂಥದ್ದನ್ನು ಜನ ನೋಡ್ಬೋದು. ಆದ್ರೆ ಕರ್ನಾಟಕದ ಜನ ಈ 50 ಶಾಸಕರನ್ನ ಖರೀದಿ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಅಂತಕ್ಕಂಥದ್ದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವರು ಬಿಜೆಪಿ ಅವರಿಗೆ ಅದು ಅವ್ರ ಸ್ಟ್ರಾಟಜಿ ಇದ್ದೇ ಇದೆ. ಅವ್ರು ದೇ ಆರ್ ನೋನ್ ಫಾರ್ ಇಟ್. ಯಾವ ಲಾಭಕ್ಕಾಗಿ ಅಂತ ಸರ್, ಈಗ 2023 ವಿಧಾನಸಭಾ ಚುನಾವಣೆಯಲ್ಲಿ 130ಕ್ಕೂ ಹೆಚ್ಚು ಸೀಟ್ಗಳನ್ನ ಕಾಂಗ್ರೆಸ್ ಪಡ್ಕೊಳ್ಳುತ್ತೆ ಅನ್ನೋದಾದ್ರೆ ಸ್ಪಷ್ಟವಾಗಿ ಜನ ಹೇಳಿದ್ದಾರೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಬಿಜೆಪಿ ಬೇಡ ಅಂತ. ಆ ಸ್ಪಷ್ಟತೆಯನ್ನ ಕೊಟ್ಟಿರೋದ್ರ ಅರ್ಥವನ್ನ ಬಿಜೆಪಿಯವರು ಅರ್ಥ ಮಾಡ್ಕೋಬೇಕಲ್ವಾ. ಒತ್ತಾಯ ಮಾಡಿ ನಾನು ಆಡಳಿತ ಮಾಡ್ತೀನಿ, ಸರ್ಕಾರ ಕಟ್ತೀನಿ ಅಂದ್ರು ಬೇಸ್ ಚೆನ್ನಾಗಿಲ್ಲ ಅಂದ್ರೆ ಬಿಲ್ಡಿಂಗ್ ಬಿದೋಗಲ್ವಾ ಸರ್? ಅಲ್ಲ, ಜನ ಇವ್ರನ್ನ ತಿರಸ್ಕರಿಸಿದ್ದಾರೆ. ಈ ತಿರಸ್ಕರಿಸಿರುವಾಗ ಈ ರೀತಿ ಶಾಸಕರುಗಳ ಬೆಂಬಲವನ್ನ ಪಡೆದು ನಾವು ಇನ್ನೊಂದು ಸರ್ಕಾರ, ಬಹುಶಃ ಅದು ಮೋಸ್ಟ್ ಅನ್ರಿಯಲಿಸ್ಟಿಕ್. ಬಹಳ ನನ್ನ ಪ್ರಕಾರ ಅದು ಸಾಧ್ಯ ಇಲ್ಲ. ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ವೇಳೆ ಇವರೇನಾದ್ರೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಬಹುದೇ ಹೊರತು ಅದನ್ನ ಬಿಟ್ಟು ಕಾಂಗ್ರೆಸ್ ಸರ್ಕಾರವನ್ನು ನಾವು ಅಭದ್ರಗೊಳಿಸ್ತೇವೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಅಧಿಕಾರಕ್ಕೆ ಬಂದ ಬಹುಶಃ ಇಂಪಾಸಿಬಲ್, ನೆಕ್ಸ್ಟ್ ಇಂಪಾಸಿಬಿಲಿಟಿ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ವಾಸ್ತವ ಸಂಗತಿಯನ್ನು ನೋಡ್ಬೋದು. ಆದ್ರೆ 50 ಜನ ಇಲ್ಲಿಂದ 2/3 ಅಲ್ಲಿ ಅವರು ಬರ್ತಕ್ಕಂಥದ್ದು ಇದೆಯಲ್ಲ, ಅದು ಬಹುಶಃ ಸರಿಯಾದ ಅಲ್ಲ ಅಂತಕ್ಕಂಥದ್ದು ನಮ್ಮ ಆಲೋಚನೆ. ಕಾರಣ ಏನು, ಈ 50 ಶಾಸಕರಲ್ಲಿ ನಿಷ್ಠೆ ಇಲ್ವಾ? ನೀವು ಹೇಳಿದ್ರಲ್ಲ, ಕಾಂಗ್ರೆಸ್ನಲ್ಲಿ ನಿಷ್ಠಾವಂತರಿದ್ದಾರೆ, ಅವ್ರಿಗೆ ಆಡಳಿತದ ಅನುಭವ ಇದೆ, ಅವರಿಗೆ ಎಲ್ಲ ರೀತಿಯ ಒಂದು ರಾಷ್ಟ್ರದ ಒಂದು ಬೆಂಬಲ ಇದೆ, ಜನರ ಸಹಾನುಭೂತಿ ಇದೆ. ಅದಕ್ಕೆ 136 ಸೀಟ್ ಕೊಟ್ಟಿದ್ದಾರೆ. 136 ಸೀಟ್ ಕೊಟ್ಟಿರೋರ್ಗೆ ಇವ್ರು ಯಾರೋ 100 ಕೋಟಿ ಕೊಟ್ಟು ಇವತ್ತನ್ನ ತಮ್ಮ ಕಡೆ ಬನ್ನಿ ಫೋನ್ ನಲ್ಲಿ ಹೇಳಿರ್ಬೋದು 1, 2, 3 ಶಾಸಕರ ಬಗ್ಗೆ. ಬಟ್ 50 ಶಾಸಕರನ್ನ ಕೊಡ್ತಕ್ಕಂಥದ್ದು 100 crores ಇದೆ ಅಂತಕ್ಕಂಥದ್ದು ಪ್ರೂಫ್ ಇರ್ತಕ್ಕಂಥದ್ದು ಬಹುಶಃ ರವಿ ಗಾಣಿಗರ್ ಅವರಿಗೆ ಕಷ್ಟ ಆಗುತ್ತೆ. ಇಂದಾದ್ರೂ ಸತಿ ಕಂಪ್ಲೇಂಟ್ ಕೊಡ್ಬೋದಿತ್ತು. ಕಂಪ್ಲೇಂಟ್ ಕೊಡದೆ ಈ ರೀತಿಯ ಪತ್ರಿಕಾ ಹೇಳಿಕೆಯ ಮೂಲಕ ಒಂದ್ ರೀತಿಯಲ್ಲಿ ಡೈವರ್ಷನರಿ ಟ್ಯಾಕ್ಟಿಕ್ ಅಂತಕ್ಕಂಥದ್ದನ್ನ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಇದನ್ನ ನಾವು ವಸ್ತು ನಿಷ್ಠವಾಗಿ ಆಲೋಚನೆ ಮಾಡಿದ್ರೆ ಇದಕ್ಕೆ ಆಧಾರ ಇದೆ ಅಂತಕ್ಕಂಥದ್ದು ಅನುಮಾನ ಇದೆ. ಆದ್ರೆ ಆಧಾರ ಎಲ್ಲಿದೆ? ಎಲ್ಲ ಅನುಮಾನಗಳನ್ನು ರಾಜಕೀಯದಲ್ಲಿ ಪ್ರಹಸನ, ಒಂದ್ ರೀತಿ ಪ್ರಹಸನದ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ
ಮೂಢ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಏನು ಹಣಕಾಸಿನ ದುರುಪಯೋಗ ಇದೆಯಲ್ಲ, ಇವೆರಡು ಬಹಳ ಪ್ರಮುಖವಾದ ಅಪಾದನೆಗಳು. ಆ ಅಪಾದನೆಗಳಿಂದ ಕಾಂಗ್ರೆಸ್ ಮುಕ್ತವಾಗಿ ಬರ್ಬೇಕಾದ್ರೆ ತನಿಖೆ ಆಗ್ಬೇಕು. ಕಾನೂನಿನ ಪ್ರಕಾರ ಅವ್ರು ಹೊರಗೆ ಬರ್ಬೇಕು. ಇವರು ರಾಜಕೀಯವಾಗಿ ಎಷ್ಟೇ ಪಾದಯಾತ್ರೆ ಮಾಡ್ಲಿ, ಅವ್ರ ಪಾದಯಾತ್ರೆ ಯಾವ ಉಪಯೋಗವಾಗುವುದಿಲ್ಲ. ಅವುಗಳಿಂದ ನೀವು ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಅದರಿಂದ ಕಾನೂನಿನ ಮೂಲಕ ಒಂದು ನ್ಯಾಯಾಂಗವಾದ ನಿಷ್ಪಕ್ಷಪಾತ ತನಿಖೆ ಆದ್ರೆ ಬಹುಶಃ ಯಾರು ನಿಜ ಯಾರು ಸುಳ್ಳು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆಗ ಕಾಂಗ್ರೆಸ್ ತಾನು ಮುಂದೆ ಯಾವ ರೀತಿ ಈ 136 ಶಾಸಕರ ಸುಭದ್ರ ಸರ್ಕಾರವನ್ನ ಉಳಿಸ್ಕೊಂಡು ಒಳ್ಳೆ ಆಡಳಿತವನ್ನು ಕೊಡಬೇಕು, ಗುಡ್ ಗವರ್ನೆನ್ಸ್ ಕರ್ನಾಟಕಕ್ಕೆ, ಅದು ನಾವು ಎಲ್ಲರೂ ಅಪೇಕ್ಷೆ ಪಡ್ತೀವಿ. ಗುಡ್ ಗವರ್ನೆನ್ಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಡೈವರ್ಷನ್ ಮಾಡುವುದು ಸರಿಯಲ್ಲ ಅಂತಕ್ಕಂಥದ್ದನ್ನ ನಾವು ಯದುಕುಮಾರ್ ಗೌಡ್ರೆ, ಆಡಳಿತ ಪಕ್ಷದಲ್ಲಿ ಅಸಮಾಧಾನಿತರಿದ್ದಾರೆ ಅನ್ನೋದೇ ವಿರೋಧ ಪಕ್ಷಕ್ಕೊಂಥರ ಚಾನ್ಸ್. ಆ ಸಿಚುವೇಶನ್ ಅಲ್ಲಿ ನೀವಿದ್ದೀರಾ? ಅಸಮಾಧಾನಿತರು ಯಾಕಾದ್ರು ಅಂತ ಅಂದ್ಬಿಟ್ಟು ಆ ಪಕ್ಷದವರು ಅವ್ರಿಗೆ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಈಗ ಕಾಂಗ್ರೆಸ್ ವಕ್ತಾರರು ಪಾಪ ಡಿ ಕೆ ಶಿವಕುಮಾರ್ನ ಸಮರ್ಥಿಸ್ಕೊಳ್ತಾ ಲಾಯಲ್ಲು ಇದೆಲ್ಲ ಹೇಳ್ತಾ ಇದ್ರು. ಲಾಯಲ್ ಅಂತ ಆದಂತ ಸರ್ಕಾರದಲ್ಲಿ ನಿನ್ನೆ ನಡೆದಂತ ಶಿವರಾಜ್ ತಂದಗಡಿ ಅವರ ಸ್ವಂತ ಊರಿನಲ್ಲಿ ಅವರ ಮತದಾರ ಅವ್ರಿಗೊಂದು ಮನವಿ ಕೊಟ್ಟ, ರಸ್ತೆ ಯಾವಾಗ ಮಾಡ್ತೀರಾ ಅಂತ. ತನ್ನ ಕ್ಷೇತ್ರದ ತನ್ನ ಮತದಾರ ಒಂದು ರಸ್ತೆ ಮಾಡಿಕೊಂಡಂದಾಗ ಶಾಸಕರು ಸಚಿವರು ಏನ್ ಹೇಳಿದ್ರು, ಯಾವ ಅವ್ಯಾಚ ಶಬ್ದಗಳಿಂದ ಅವ್ರನ್ನ ನಿಂದಿಸಿದ್ರು. ಅಂದ್ರೆ ಈ ಸರ್ಕಾರದ ಒಬ್ಬ ಮಂತ್ರಿ ಸಾಮಾನ್ಯವಾದ ಮತದಾರನಿಗೆ ಯಾವ ಸೂಕ್ಷ್ಮತೆಯಲ್ಲಿ ಉತ್ತರ ಕೊಡ್ತಾ ಇದ್ದಾನೆ, ಇದು ಒಂದು ಕೈಗನ್ನಡಿ ಮೇಡಮ್. ಇಡೀ ರಾಜ್ಯದ ಅಭಿವೃದ್ಧಿಯ ಪಥ ಏನು ಇವ್ರು ತೋರಿಸ್ತಾ ಇದಾರಲ್ಲ, ಅದೊಂದು ಕೈಗನ್ನಡಿ. ಇದು ಕೈಗನ್ನಡಿ ಆಗಿರ್ಬೇಕಾದಾಗ ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ ಅಂತ ಅಂದಾಗ ಒಂದ್ ಸಾಗಲ್ವಾ, ಅನ್ನ ಬೆಂದಿದೆ ಇಲ್ವಾ ಅಂತ ಒಂದ್ ಅಕ್ಕಿ ಕಾಳು ನೋಡಿದ್ರೆ ಸಾಕಾಗತ್ತೆ. ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿನ ರಕ್ಷಣೆ ಮಾಡಕ್ಕೆ ಮೇಡಮ್ ಇಲ್ಲಿ ನಾವ್ ಕೇಳ್ತಾ ಇರೋಂಥದ್ದು, ದೇರ್ ಶುಡ್ ಬಿ ಸಮ್ ಕ್ರೆಡಿಬಲ್ ಇನ್ಫಾರ್ಮೇಶನ್ ಅಲ್ಲ ಮೇಡಮ್. ನೀವು ನಮ್ಮ ಮೇಲೆ ಆಪಾದನೆ ಮಾಡಿದ್ರಿ, ಆಪಾದನೆ ಮಾಡಿದಾಗ ನಾವು ಹೋಗಿ ಆಸ್ ಅ ಲಾ ಆಫ್ ಲ್ಯಾಂಡ್ ನಾವು ಒಂದು ದೂರು ಕೊಟ್ವಿ, 2 ಕಡೆ ದೂರು ಕೊಟ್ವಿ. ನೀವು ಸರ್ಕಾರದಲ್ಲಿ ಇರಬೇಕಾದಾಗ ರಾಜ್ಯ ಸರ್ಕಾರದಲ್ಲಿ ಇರಬೇಕಾದಾಗ ಯು ಶುಡ್ ಇಫ್ ಯು ಆರ್ ಸೋ ಕ್ರೆಡಿಬಲ್ ಅಂಡ್ ಇಫ್ ಯು ಹ್ಯಾವ್ ಸೋ ಕ್ರೆಡಿಬಲ್ ಇನ್ಫಾರ್ಮೇಶನ್ಸ್ ಗೋ ಟು ದ ಕೋರ್ಟ್. ಇದು ಮಾಡಿ ಅದಲ್ಲಿ ಅದನ್ನ ಮಾಡಿದಿರಾ ಮಾಧ್ಯಮದ ಬಂದು ಕುತ್ಕೊಂಡು ಮಾತಾಡೋದ್ರಲ್ಲಿ ನೋ. ಜನರಿಗೆ ಇವತ್ತು ನೀವೇನೇ ಕೇಳಿದ್ರು ಅವ್ರು ಏನ್ ಹೇಳ್ತಾ ಇದ್ರು, ಸರ್ಕಾರ ಬರೋದಕ್ಕಿಂತ ಮುಂಚೆ ಪ್ರೂಫ್ ಇದೆಯಾ ಅಂತ ಬಂದಾದ್ಮೇಲೆ ಅವ್ರು ಯಾವುದೇ ಪ್ರೂಫ್ ಕೊಟ್ಟಿಲ್ಲ, ಏನೇ ಕೊಟ್ಟಿಲ್ಲ. ಒಂದ್ ನಿಮಿಷ, ಇವ್ರು ಹೇಳಿದ್ರು ಸರ್ಕಾರ ಹೆಂಗೆ ನಡ್ಕೊಂಡು ಹೋದ್ರು ಮಾತಾಡ್ತಾರೆ ಅಂದ್ರೆ ಪಾಸ್ಟ್ ಹಿಸ್ಟ್ರಿ ಹೆಂಗಿದೆ. ಆಪರೇಷನ್ ಇವಾಗ ಭಾರತೀಯ ಜನತಾ ಪಾರ್ಟಿ ಎಲ್ಲಾದ್ರೂ ಆಗ್ಲಿ ಯಾವ್ದಾದ್ರೂ ಆಗ್ಲಿ ನಾವು ಸರ್ಕಾರ ರಾಜೀನಾಮೆ ಕೊಡಬೇಕು, ನೀವು ಪ್ರತ್ಯೇಕಿಸಿ ನೋಡ್ಬೇಕು. ಇಟ್ ಈಸ್ ಅಗೇನ್ಸ್ಟ್ ದ ಚೀಫ್ ಮಿನಿಸ್ಟರ್. ದ ಚೀಫ್ ಮಿನಿಸ್ಟರ್ ಹ್ಯಾಸ್ ಟು ರೆಸ್ಪಾಂಡ್. ಒಬ್ಬ ವ್ಯಕ್ತಿಯ ವಿರುದ್ಧ ಆಪಾದನೆ ಬಂದಾಗ ವ್ಯಕ್ತಿ ಬಂದ್ಬಿಟ್ಟು ತನ್ನನ್ನ ತಾನ ಇನ್ವೆಸ್ಟಿಗೇಟ್ ಒಳಪಡಿಸ್ಕೊಂಡು ಯು ಶುಡ್ ಕಮ್ ಕ್ಲೀನ್. ಇದನ್ನ ಬಿಟ್ಟು ವಾಲ್ಮೀಕಿ ಹಗರಣದಾಗ್ಬೋದು, ಮೂಢ ಹಗರಣದಾಗ್ಬೋದು, ಈಗ ನನ್ನ ಮಿತ್ರರು ಹೇಳಿದಾಗ ZP ಮತ್ತೆ TP 1953 ಕೋಟಿ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ನಮಗೆ ಅದು ಸದನದಲ್ಲಿ ಅವರು ಉತ್ತರ ಕೊಟ್ಟಾಗ, ಯಾರು ಮುಖ್ಯಮಂತ್ರಿಗಳಾಗ್ಬೋದು, ಬೇರೆ ಅದಕ್ಕೆ ಸಂಬಂಧಪಟ್ಟ ಸಚಿವರು ಉತ್ತರ ಆಗ್ಬೋದಾಗ ಇಟ್ ಇಸ್ ಅನ್ ಅಫಿಷಿಯಲ್ ರೆಕಾರ್ಡ್. ನೀವು ಅಫಿಷಿಯಲ್ ರೆಕಾರ್ಡ್ಸ್ ಕೊಟ್ಟು ಮತ್ತೆ ಕ್ಲಾರಿಫಿಕೇಶನ್ ಕೊಟ್ಟಾಗ 1953 ಕೋಟಿ ಇಲ್ಲ ಅಂತ ಹೇಳಿದಾಗ ನಾವೇನ್ ಮಾಡಿದ್ವಿ, ದೂರು ಕೊಟ್ವಿ. ಅಂದ್ರೆ ನಾವು ಬಂದು ಆಡಳಿತ ಪಕ್ಷ ಏನ್ ಮಾಡ್ತಿದ್ಯೋ ಅವರ ಕೊಂಕುಗಳಾಗ್ಬೋದು, ಅವ್ರ ವಿರೋಧದ ಏನಾಗ್ಬೋದು ಅದನ್ನ ನಾವು ವಿರೋಧ ಮಾಡ್ತಾ ಇದೀವಿ. ವಿರೋಧ ಮಾಡಿ ಅಕಾರ್ಡಿಂಗ್ ಟು ದ ಲಾ ಅಂದಾಗ ಎಲ್ಲಿ ನ್ಯಾಯ ಇದೆಯೋ ಅಲ್ಲಿ ನಾವು ಹೋಗ್ತಾ ಇದೀವಿ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ವೈಭವೀಕರಿಸುವಂತದ್ದು. ದರ್ಶನ್ ಅವ್ರು ತುಂಬಾ ವೈಭವೀಕರಿಸ್ತಾರೆ. ಯಾಕೆ ವೈಭವೀಕರಿಸ್ತಾರೆ ಅಂದ್ರೆ ನೀವೊಂದು ತಪ್ಪು ಮಾಡಿದ್ಯಾ ಅಂತಂದಾಗ ಲಾ ಆಫ್ ದ ಲ್ಯಾಂಡ್ ಅಂದಾಗ ಇನ್ವೆಸ್ಟಿಗೇಟ್ ಮಾಡಿ. ಅಂದಾಗ ಜಿಂದಾಲ್ ಅಂತಾರೆ, ಮೂಢ ವಾಲ್ಮೀಕಿ ಅಂದಾಗ ದರ್ಶನ್ ವಿಷಯ ಬರುತ್ತೆ, ಮೂಢ ವಾಲ್ಮೀಕಿ ಅಂದಾಗ ಇವಾಗ ಹಾಗಾದ್ರೆ ಇದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆ ಕೊಡ್ತೀನಿ ಮೇಡಮ್. ಹಾಗಾದ್ರೆ 3600 ಎಕರೆಗೆ 3600 ಎಕರೆ ಗಣಿಗೆ ಇದಕ್ಕೆ ಲ್ಯಾಂಡ್ ಕೊಡಬೇಕಾದಾಗ 52 ಕೋಟಿ ಅಂದ್ರೆ ಒಂದು ಎಕರೆಗೆ 1,15,000 ರೂಪಾಯಿ. ಅದೇ ಮುಖ್ಯಮಂತ್ರಿ ಅವರ 3 ಎಕರೆ 16 ಕುಂಟೆಗೆ 63 ಕೋಟಿ ಅಂದ್ರೆ ಟ್ಯಾಲಿ ಗೊತ್ತಾಗುತ್ತಲ್ಲ ಮೇಡಮ್ ನಿಮ್ಗೆ, ಇದು ಕಣ್ಮುಂದೆ ಇದೆ ಅದಲ್ಲಿ. ಅಂದ್ರೆ ಯಾವುದೇ ಒಬ್ಬ ಸಾಮಾನ್ಯ ಜನ ನೋಡ್ಬೇಕಾದಾಗ ಇದು ಭ್ರಷ್ಟಾಚಾರ ಅಂತಾರ, ಇನ್ನ ಯಾವ ರೀತಿ ಹೇಳ್ತಾರೆ ಇದನ್ನ, ಯಾವ ರೀತಿ ಹೇಳ್ತಾರೆ? ನಾವು ಹೇಳೋದು ವಿರೋಧ ಪಕ್ಷವಾಗಿ ಡೆವಲಪ್ಮೆಂಟ್ ವರ್ಕ್ಸ್ ಗೆ ನಮ್ ಕೋಆಪರೇಷನ್ಸ್, ಡೆವಲಪ್ಮೆಂಟ್ ವರ್ಕ್ಸ್ ಅಲ್ದಿರ ಜನ ವಿರೋಧಿ ಇರಬೇಕಾದಾಗ ಅದಕ್ಕೆ ನಮ್ಮ ವಿರೋಧ ಇದೆ ಹೊರತು ಸರ್ಕಾರ ನಿಮ್ದು. ನೀವು 5 ಗ್ಯಾರಂಟಿ ಅದು ಕೊಟ್ಕೊಳ್ಳಿ, 20 ಗ್ಯಾರಂಟಿ ಕೊಟ್ಕೊಳ್ಳಿ, ಆದ್ರೆ ಅದನ್ನ ವೈಜ್ಞಾನಿಕವಾಗಿ ಕೊಡಿ. ಯಾರು ಇದ್ ಮಾಡುತ್ತಾ? ಕಡೆದಾಗ ಒಂದು ಹೇಳ್ತೀನಿ ಮೇಡಮ್, ಇವ್ರು ಬಂದ್ಬಿಟ್ಟು ಗೃಹಲಕ್ಷ್ಮಿ ಕೊಟ್ಟು ದುಡ್ಡು ಕೊಟ್ರು, ಆದ್ರೆ ಇತ್ತೀಚಿನ ವರಗಳಿಗೆ ವರದಿ ಬಂದಾಗ ಕಳೆದ 7 ತಿಂಗಳಲ್ಲಿ 340 ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು
ಪ್ರಕರಣಗಳಾಗಿದೆ. ನಾವು ಅದೇನು ಹೇಳ್ತಾ ಇದೀವಿ ಅಂದ್ರೆ ಗೃಹಲಕ್ಷ್ಮಿಗೆ ದುಡ್ಡು ಕೊಡೋದು ಅಲ್ಲ, ಗೃಹಲಕ್ಷ್ಮಿ ಮನೆಗೆ ವಾಪಸ್ ಬರ್ಬೇಕಾದಂತ ಯೋಜನೆ ಕೂಡ ಮಾಡ್ಬೇಕಾಗತ್ತೆ, ಅವ್ರ ಸುರಕ್ಷತೆ ಕೂಡ ಮಾಡ್ಬೇಕಾಗತ್ತೆ. ಇದು ಸರ್ಕಾರ ಜನಸಾಮಾನ್ಯರಿಗೆ ಮಾಡುವ ದೊಡ್ಡ ಉಪಕಾರ. ಇವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳ್ತಾರಲ್ಲ ಜನತೆ ಸ್ಮರಣೆ ಮಾಡಲ್ಲ ಅಂತ, ನೀವೇನ್ ಮಾಡಿದ್ರೆ ಸ್ಮರಣೆಗೆ? ಗಾಟ್ ಇಟ್ ನೋಡಿ, ಬಿಜೆಪಿಯವರು ಹೇಳೋ ಪ್ರಕಾರ ಆಪರೇಷನ್ ಕಮಲ ಮಾಡುವಂಥ ಅಗತ್ಯತೆ ಇಲ್ಲ. ಅಲ್ಲೇ ಅಸಮಾಧಾನ ಅನ್ನೋದು ಹೆಚ್ಚಿದೆ. ಅದೇ ಭುಗಿಲೆದ್ದು ಸರ್ಕಾರ ಬೀಳ್ಬೋದು. ನಾವು ಕೇಳ್ತಿರೋದಿಷ್ಟೇ, ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ, ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದೀವಿ. ಕಾರಣ ಇದು ಜನರ ದುಡ್ಡು ಅಂತ. ಹಾಗಾದರೆ ಇದನ್ನು ಕಾಂಗ್ರೆಸ್ ಯಾವ ರೀತಿ ಪರಿಗಣಿಸುತ್ತೆ? HD ಕುಮಾರಸ್ವಾಮಿ ಹೆಸರನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಅನ್ನೋದಾದರೆ JDS ಕೂಡ ಈ ಆಪರೇಷನ್ ಕಮಲದಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಈಗಾಗಲೇ ರವಿ ಗಣಿಗ ಅವರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನಂತೂ ಹುಟ್ಟು ಹಾಕ್ತಾ ಇದೆ. ನಿಜಕ್ಕೂ BJP ಮತ್ತು JDS ಸೇರಿಕೊಂಡು ಆಪರೇಷನ್ ಕಮಲವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. 50-60 ಶಾಸಕರು ಸಂಪರ್ಕದಲ್ಲಿದ್ದಾರೆ. MB ಪಾಟೀಲ್ ಅವರು ಇದಕ್ಕೊಂದು ಪ್ರತ್ಯುತ್ತರ ಕೊಟ್ಟರು, ನಮ್ಮ ಜೊತೆನೂ BJP ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ವೀರಣ್ಣವರೇ. ಆಪರೇಷನ್ ಕಮಲ ಅಂಥೇಳಿ ಕಳೆದ 7-8 ತಿಂಗಳ ಹಿಂದೆನೂ ಕೂಡ ಬಹಳಷ್ಟು ಚರ್ಚೆ ಆಗ್ತಿತ್ತು. ಆ ಸಂದರ್ಭದಲ್ಲಿ ಆಪರೇಷನ್ ಕಾಂಗ್ರೆಸ್ ಅನ್ನೋ ಶಬ್ದಗಳ ಪ್ರಯೋಗ ಆಯಿತು. ಕಾಂಗ್ರೆಸ್ಗೂ ಒಂದಷ್ಟು ಜನ ಹೊರಟರು, ವಲಸೆ ಬಂದರು. ಆ ಸಂದರ್ಭದಲ್ಲಿ ನಮಗೆ ಬಂದ ಪ್ರಶ್ನೆ ಏನು ಅಂತ ಹೇಳಿದ್ರೆ, 135 ಅನ್ನುವಂಥ ಕ್ಲಿಯರ್ ಪಿಕ್ಚರ್ ಇದ್ದಾಗ ಯಾಕೆ ಕಾಂಗ್ರೆಸ್ಗೆ ಬೇರೆ ಬೇರೆ ಪಕ್ಷದ ನಾಯಕರು ಹೋಗ್ತಿದ್ದಾರೆ ಅಂತ. ಅಂದರೆ ಅದನ್ನು ಒಂದು ರೀತಿ ವಿಶ್ಲೇಷಿಸಿದ್ರು. ಇರುವಂತಹ ಕಾಂಗ್ರೆಸ್ನ ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗಿದೆ, ಪಕ್ಷವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಇತರರು ಬೇಕು, ಅವ್ರನ್ನ ಸೇರಿಸ್ಕೊತಿದ್ದಾರೆ ಅಂತ ಸಿಚುವೇಶನ್ ಇದೆಯಾ ಕಾಂಗ್ರೆಸ್ಗೆ? ಮೇಡಮ್, ವೆರಿ ಬಿಗಿನಿಂಗಲ್ಲೇ ನಾವು ನೋಡಿದ್ವಿ CM ಸ್ಥಾನಕ್ಕೆ ಯಾವ ರೀತಿ ಪೈಪೋಟಿ ಇತ್ತು ಅಂತ. 2 ಬಣ ಆಗಿತ್ತು, ಒಂದು ಸಿದ್ದರಾಮಯ್ಯ ಬಣ, ಇನ್ನೊಂದು DK ಶಿವಕುಮಾರ್ ಬಣ. 2 ಬಣ ಆಗಿತ್ತು ಅಂತ ಹೇಳ್ತೀರಾ ಅನ್ನೋದಾದ್ರೆ ಈಗಿಲ್ಲ, ಇವಾಗೆಲ್ಲ ಸಮಾಧಾನದಲ್ಲಿದ್ದಾರೆ ಅಂತ. ಇಲ್ಲ, ಆದ್ರೂ ಕೂಡ ಆಮೇಲೆ ಮಧ್ಯದಲ್ಲಿ ಹೈಕಮಾಂಡ್ ಕೂಡ ಮಧ್ಯದಲ್ಲಿ ಬರ್ಬೇಕಾಗಿ ಬಂತು. ಮಧ್ಯದಲ್ಲಿ ಬಂದು ಏನೋ ಒಂದು ಸೂತ್ರನ ಮಾಡಿಕೊಟ್ಟಿದ್ದಾರೆ ಅನ್ಸುತ್ತೆ ಇಬ್ರಿಗೂ. 50-50ನೋ ಇಲ್ಲ, ಅದು ಅವರ ಆಂತರಿಕ ವಿಷಯ. ಅದನ್ನ ನಾವು ಹೇಳಿ ಮಧ್ಯ ಹೌದು ಅಷ್ಟೇ. ಒಂದು ಮಧ್ಯದಲ್ಲಿ ಶಾಸಕರುಗಳ ಅಸಮಾಧಾನತೆ, ಭಿನ್ನಮತಗಳು ಮುಗಿಲೆದ್ದಿತ್ತು. ಹೌದು, ಕಾರಣ ಏನಂದ್ರೆ ನೋಡಿ, ಯಾವುದೇ ಒಬ್ಬ ಶಾಸಕ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅವ್ರಿಗೆ ಅನುದಾನ ಬೇಕು. ಯಾವುದೇ ಒಂದು ಅನುದಾನ ಇಲ್ಲದೆ ವೆರಿ ಬಿಗಿನಿಂಗು ಸಿದ್ದರಾಮಯ್ಯ ಅವರು ಶಾಸಕರುಗಳಿಗೆ ಏನು ಹೇಳಿದ್ರು, ನಾವು 5 ಗ್ಯಾರಂಟಿಗಳನ್ನ ಮಾಡ್ಲಿಕ್ಕೋಸ್ಕರ ಈ ಮೊದಲನೇ ವರ್ಷ ತಾವು ಅನುದಾನನ ಯಾರು ಎಕ್ಸ್ಪೆಕ್ಟ್ ಮಾಡಬೇಡಿ, ನಿರೀಕ್ಷೆ ಇಟ್ಕೋಬೇಡಿ ಅಂತಲೂ ಹೇಳಿದರು. ಶಾಸಕರು ಆಯಿತು, 1 ವರ್ಷ ನೋಡೋಣ ಅಂತಲೂ ಇದ್ರು. 1 ವರ್ಷ ಮುಗಿದು 2ನೇ ವರ್ಷದಲ್ಲಿ 3-4 ತಿಂಗಳು ಕಳೀತು. ಇವತ್ತು ಕೂಡ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿಲ್ಲ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ ಏನೂ ಮಾಡಿಲ್ಲ. ಶಾಸಕರುಗಳು ಕ್ಷೇತ್ರಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ. ಇವತ್ತು ಮತದಾರರು ಇರ್ಬೋದು, ಅಲ್ಲಿಯ ಮುಖಂಡರು ಇರ್ಬೋದು, ಸ್ಥಳೀಯರು ಇರ್ಬೋದು, ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಕೆಲಸಗಳು. ಅಲ್ಲೇನು ಆಗಬೇಕು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಇಲ್ಲ ಬೇರೆ ಏನು ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕು, ಒಂದು ಕಾಮಗಾರಿಗಳು ಆಗಿಲ್ಲ. ಇದರಿಂದ ಏನಾಗಿದೆ, ಬರೀ ಭ್ರಷ್ಟಾಚಾರಗಳು. ಇತ್ತೀಚೆಗೆ ನೋಡಿದ್ದೀರ ತಾವು, 2 ತಿಂಗಳಿಂದನೂ ವಾಲ್ಮೀಕಿ ಬಂತು, ಅದು 189 ಕೋಟಿನಲ್ಲಿ 187ರಲ್ಲಿ 89 ಕೋಟಿ ಹಣ ಹಗರಣ ಆಗಿದೆ ಅನ್ನೋ ರೀತಿ. ಅದು ಚುನಾವಣೆ ಕೂಡ ಬಳಕೆ ಆಗಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಎಲ್ಲಿ ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯದಲ್ಲಿರ್ಬೋದು, ಮತ್ತು ನಮ್ಮ ಕರ್ನಾಟಕದ ಏನು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕೆಲವು ಕಡೆ ಮದ್ಯ ಕೂಡ ಖರೀದಿ ಮಾಡಿದ್ದಾರೆ ಆ ದುಡ್ಡಲ್ಲಿ. ಮತ್ತು ರಾಜಕಾರಣಿಗಳ ಅಕೌಂಟ್ಗಳಿಗೂ ದುಡ್ಡು ಹೋಗಿದೆ. ಈ ರೀತಿ ಇನ್ನೂ ತನಿಖೆ ನಡೀತಾ ಇದೆ. ತನಿಖೆಯಿಂದನೇ ಅದು ಹೊರಬರಬೇಕಾಗತ್ತೆ. ಅದಾದ ನಂತರ, ಯಾಕಂದರೆ ಇವತ್ತು ಆರ್ಥಿಕ ಸಚಿವರು ಮುಖ್ಯಮಂತ್ರಿಗಳ ಬಳಿನೇ ಇದೆ ಖಾತೆ ಕೂಡ. ತದನಂತರ ಅವರ ಕುಟುಂಬದಲ್ಲೇ ಒಂದು ಕೂಡ ಭ್ರಷ್ಟಾಚಾರ ಆಗಿದೆ. ಏನು ಅವ್ರದ್ದೇ ಅಲ್ದಿದ್ದ ಜಮೀನು, ಮೂಡ ಜಮೀನನ್ನ ಇವರ ಬಾಮೈದ ಅವರ ಹೆಸರಿಗೆ ಮಾಡಿಕೊಂಡು ಅವರ ಮುಖ್ಯಮಂತ್ರಿಯ ಧರ್ಮಪತ್ನಿ ಹೆಸರಿಗೆ ದಾನದ ರೂಪದಲ್ಲಿ ಕೊಟ್ಟು, ಅದು 2010ರಲ್ಲಿ ಬಂದಂಥದ್ದು. 14ರಲ್ಲಿ ಪಾರ್ವತಿ ಸಿದ್ದರಾಮಯ್ಯವರು ಮೂಡಾಗೆ ಅರ್ಜಿ ಕೊಡ್ತಾರೆ, ನಮ್ದು ಅಕ್ವೈರ್ ಆಗೋಗ್ಬಿಟ್ಟಿದೆ, ನನಗೆ 2010ರಲ್ಲಿ ದಾನ ಬಂದಿತ್ತು, ಅಕ್ವೈರ್ ಆಗಿ ಡೆವಲಪ್ ಆಗೋಗ್ಬಿಟ್ಟಿದೆ, ಅದಕ್ಕೆ ಬದಲಿ ನಿವೇಶನ ಕೊಡಿ ಅಂತ. ಈ ರೀತಿ ಅದರಲ್ಲಿ ಸುಮಾರಷ್ಟು ಭ್ರಷ್ಟಾಚಾರಗಳು, ದಾಖಲೆಗಳು ದಿನ ಒಂದೊಂದು ಹೊರಗಡೆ ಬರ್ತಾ ಇದೆ. ಇವತ್ತು ಹೈಕೋರ್ಟಲ್ಲಿ ಪ್ರಕರಣ ಬಾಕಿ ಇದೆ. ಈ ಎಲ್ಲ ಇದರಲ್ಲೂ ಏನಾಗ್ತಾ ಇದೆ, ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಆಗಿದೆ. ಮತ್ತು ಹೈಕಮಾಂಡ್ ಬಳಿ ಎಷ್ಟು ಬಾರಿ ಹೋಗಿ ಬಂದರು, ಈ ರೀತಿ ಎಲ್ಲ ಇದೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಏನು ಆಂತರಿಕ ಡ್ಯಾಮೇಜ್ ಆಗ್ತಾ ಇದೆ. ಅದನ್ನ ಎಲ್ಲೋ ಒಂದು ಕಡೆ, ಅದೇ ನಾನು ಮೊದಲೇ ಹೇಳಿದೆ, ಗಮನನ ಮಾಧ್ಯಮದವ್ರ ಗಮನ ಇರ್ಬೋದು, ಪ್ರತಿಪಕ್ಷದವರ ಗಮನ ಇರ್ಬೋದು,
ಮತ್ತು ನಮ್ಮ ಜನತೆಯ ಗಮನ ಇರ್ಬೋದು ಬೇರೆ ಕಡೆ ಸೆಳೆಯೋದಕ್ಕೋಸ್ಕರ ಈ ರೀತಿ ಒಂದು ನಾಟಕೀಯ ಒಂದು ಹೇಳಿಕೆಗಳನ್ನು, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಬ್ಯಾಲೆನ್ಸ್ ಮಾಡಬೇಕಾಗಿದೆ ಸಿಚುವೇಶನ್. ಹೆಂಗೆ ಅಂತ ಹೇಳಿದ್ರೆ 135 ಅನ್ನೋ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ. ಆದರೆ ಪಕ್ಷದಲ್ಲೂ ಒಂದಷ್ಟು ಅಸಮಾಧಾನ ಇದೆ ಕಾಂಗ್ರೆಸ್ಸಲ್ಲಿ. ಈಗ ಸಚಿವ ಸ್ಥಾನಕ್ಕಿರ್ಬೋದು ಅಥವಾ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕಿರಬೇಕು, ಆರಂಭದಲ್ಲಿ ಆದಂತಹ ಕೆಲವೊಂದು ಬೆಳವಣಿಗೆಗಳು ಈಗಲೂ ಅವರೇ ಕಂಟಿನ್ಯೂ ಆಗ್ತಿದ್ದಾರೆ ಅಂದರೆ ಅಟ್ ದ ಸೇಮ್ ಟೈಮ್ ಅನುದಾನ ಬೇಕಾದ ಟೈಮಿಗೆ ಸಿಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಗ್ಯಾರಂಟಿ ಮೇಲೆ ವಿನಿಯೋಗಿಸಿರೋದ್ರಿಂದಾಗಿ ನೋ ಇನ್ಕಮ್. ಹಾಗಾಗಿ ಯಾವುದಾದ್ರೂ ಒಂದು ಸ್ಥಾನವನ್ನು ಗಿಟ್ಟಿಸ್ಕೊಂಡ್ರೆ ಅಲ್ಲೂ ಏನೋ ಬೆಳವಣಿಗೆಗಳಾಗುತ್ತೆ ಅನ್ನುವಂಥ ಸಹಜ ನಿರೀಕ್ಷೆಗಳು ರಾಜಕೀಯಕ್ಕೆ ಬಂದವರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಪಕ್ಷವನ್ನು ಬಿಟ್ಟು ಹೋಗೋರ ಸಂಖ್ಯೆ ಜಾಸ್ತಿ ಆಗಬಹುದು, ಆಪರೇಷನ್ ಕಮಲಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳಿರಬಹುದು. ಏನಂತೀರಿ ಮೇಡಮ್? ಪಕ್ಷ ಅಂದಮೇಲೆ ಅಲ್ಲಿ ಎಲ್ಲ ಭಿನ್ನ ಅಭಿಪ್ರಾಯಗಳು ಎಲ್ಲ ಪಕ್ಷದಲ್ಲಿ ಇರುತ್ತೆ. ಅದು ಈ ಪಕ್ಷ ಆ ಪಕ್ಷ ಅಂತ ಹೇಳಿ ಎಲ್ಲ ಪಕ್ಷದಲ್ಲಿ ಇರುತ್ತೆ. ಅದೇ ಭಿನ್ನ ಅಭಿಪ್ರಾಯಗಳು ಇಟ್ಕೊಂಡು BJP ಅವರು ಟಾರ್ಗೆಟ್ ಮಾಡ್ತಾರೆ. ಇವಾಗ ಟಾರ್ಗೆಟ್ ಮಾಡ್ತಾರೆ ಅದು ಯಾರಿಗೆ? ಹೊಸದಾಗಿ ಯಾರು ಆಯ್ಕೆ ಆಗಿಬಿಟ್ಟು ಬಂದಿದ್ದಾರೆ ಅಂಥವ್ರಿಗೆ BJP ಅವರು ಹೋಗಿ ಆಮಾಕ್ಷಿಗಳು ಕೊಡ್ತಾ ಇದ್ದಾರೆ. ನಾವು 100 ಕೋಟಿ ಕೊಡ್ತೀವಿ, 200 ಕೋಟಿ ಕೊಡ್ತೀವಿ ಅಂತ BJP ಅವರು ಹೇಳ್ತಾ ಇದ್ರು. ಸಾಕ್ಷಿಗಳಿದ್ರೆ ತೊಗೊಂಡು ಬಂದು ಕೊಡಿ ಅಂತ. ಸಾಕ್ಷಿಗಳಿದ್ರು ಏನು ಮಾಡ್ತಾರೆ ಇವರು? ಸಾಕ್ಷಿಗಳು ಬೇರೆ ಸ್ಟೇಟ್ಗಳಲ್ಲಿ ಸಾಕ್ಷಿಗಳು ಕೊಟ್ಟಿದ್ದೀವಿಲ್ಲ, ಅವಾಗ ಏನಾದರೂ ಆಕ್ಷನ್ ತಗೊಂಡಿದ್ದಾರಾ ಇವರು? ಅಲ್ಲ ಈಗ ನೋಡಿ BJP ಅವರು ಮಾತಾಡೋದು ನೋಡಿದ್ರೆ ಅಲ್ಲಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಈಗ ನೋಡಿ ಸ್ಟೇಟ್ ಗೌರ್ಮೆಂಟೇ. ರವಿ ಗಣಗಿ ಅವರು ಆರೋಪ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ತಾನೇ ಆರೋಪ ಮಾಡಿರೋದು. ಸೆಂಟ್ರಲ್ ಗೌರ್ಮೆಂಟ್ ಬೇರೆ, ಕರ್ನಾಟಕದಲ್ಲಿರುವಂತಹ ಬಿಜೆಪಿ ನಾಯಕರು ಬೇರೆ. ಕೂತ್ಕೊಂಡಿರೋ BJP ನಾಯಕರುಗಳು ಹೆಂಗಂದ್ರೆ ನಿಮ್ ಪ್ರಕಾರ ಹೆಂಗಿದೆ ಅಂದ್ರೆ ಅಮಿತ್ ಶಾ ಡೈರೆಕ್ಟ್ ಆಗಿ ಅಮಿತ್ ಶಾ ಹೇಳಿದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ. ಅದೇ ತರ ಆಡ್ತಾರೆ ಇವರು. ಅಮಿತ್ ಶಾ ಡೈರೆಕ್ಟ್ ಆಗಿ BJP ಎಲ್ಲ ಹೆಂಗಂದ್ರೆ ಅವರು ಪ್ರೊಡ್ಯೂಸರ್ ಯುವ ಶಾಸಕರಿಗೆ ಕಾಲ್ ಮಾಡಿದ್ದಾರೆ ಅಂತನಾ ಮೇಡಮ್? 100% ಈ ಅಮಿತ್ ಶಾ ಮೋದಿ ಅವರ ಆಟದಿಂದಾನೇ ಇದೆಲ್ಲ ನಡೆಯೋದು. ಅಲ್ಲಿಂದ ಬರೋ ಇದೇ ತಗೊಂಡು ಇವ್ರು ಅಲಿಗೇಷನ್ ಮಾಡೋದು. ಇವ್ರು ಹೆಂಗಂದ್ರೆ ಅಲ್ಲಿಂದ ಏನ್ ಬರುತ್ತೆ ಈ ಸರ್ಕಾರ ಬೀಳ್ಸಿ ಅಂದ್ರೆ ಎಷ್ಟಾದ್ರೂ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ನೋಡಿ ಆಡಳಿತ ಸರ್ಕಾರ ಅವರು ಇಂಥದ್ದೇನಾರು ರವಿ ಗಣಗ ಅವ್ರು ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು ಮೇಡಮ್. ಅವ್ರು ಹೇಳ್ತಾ ಇದ್ರಲ್ಲ 100 ಕೋಟಿ ಅಂತ. ಇಡಿ ತಕ್ಷಣ ಈ ಕೇಸ್ ತಗೊಂಡು ತನಿಖೆ ಮಾಡಬೇಕು. 100 ಕೋಟಿ ನಿಮ್ಗೆ ಯಾರು ಕೊಡ್ತಾ ಇದ್ರಂತ. ಏನ್ ಸುಮ್ನೆ 100 ಕೋಟಿ ಅಂದ್ರೆ ಕಡಿಮೆ ಆಗುತ್ತಾ ಮೇಡಮ್? 50 ಜನಕ್ಕೆ ಅಂದ್ರೆ ಎಷ್ಟು ಕೋಟಿ ಆಯ್ತು ಅದು? ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದಾರಾ? ಸುಮ್ನೆ ಫೋನ್ ಕಾಲ್ ಮಾಡ್ಬಿಟ್ಟು 100 ಕೋಟಿ ಅಂತ ಹೇಳಿದ ತಕ್ಷಣನೇ ಇವ್ರು ಏನೋ ಅಲಿಗೇಷನ್ ಮಾಡ್ತಾ ಇದಾರಂತ. ಇಲ್ಲ, ಇಡಿ ಅವ್ರು ಬರ್ಲಿ, ಇಡಿ ಅವ್ರು ಬಂದು ಅದಕ್ಕೆ ತನಿಖೆ ಮಾಡ್ಲಿ. ಅದಕ್ಕೇನು ಇಡಿ ಅವ್ರಿಗೆ ಏನಾದ್ರು ಪರ್ಮಿಷನ್ ಬೇಕಾ ಸ್ಟೇಟ್ ಗೌರ್ಮೆಂಟ್ ಇಂದ? ಇಲ್ಲ ಅವ್ರು ಮಾಡ್ತಾ ಇರೋದು ಅಲಿಗೇಷನ್ ಸುಳ್ಳು ಅಂತ. ಇವಾಗ ಬರ್ಲಿ, ಇಂಥದಕ್ಕೆಲ್ಲ ಬರಲ್ಲ ಇಡಿ. ಇಡಿ ಬರೋದು ಯಾವಾಗಂದ್ರೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ನೀವ್ ಏನಾದ್ರು ಮಾಡಬೇಕು, ಅವ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ಇಡಿ ಅವರು ಬರ್ತಾರೆ. ಬೇಸಿಕ್ ಇಡಿನೇ ಯಾಕೆ ಬರ್ಲಿ? ಇಲ್ಲೇ ನಮ್ ಸಿದ್ದರಾಮಯ್ಯನವರೇ ಇದ್ದಾರೆ, ಇಲ್ಲಿರೋ ತನಿಖೆಗಳಿಗೆ BJP ಒಪ್ಪಲ್ಲ. ಇಲ್ಲ, ಇಲ್ಲಿರೋದು ಏಜೆನ್ಸಿ ತನಿಖೆ ಮಾಡಿದ್ರೆ ಇವ್ರು ಒಪ್ತಾರ? SIT ಕೊಟ್ರೆ ಇವ್ರು ಒಪ್ತಾರ? ಕೇಳಿ ಮೇಡಮ್. BJP ಒಪ್ತಾರ? ಕೇಳಿ ಮೇಡಮ್. SIT ನಿಗಮದಲ್ಲಿ SIT ಏನ್ ಮಾಡ್ತು? ಅದರಲ್ಲಿ ಸಚಿವರ ಶಾಸಕರ ಏನು ಇಲ್ಲ. BJP ಹೋಗದೆ ಬೇಡ, ಇಲ್ಲೇ ನೋಡಿ, ಇಲ್ಲೇ ಮಾತಾಡ್ತಿರೋದಲ್ವಾ. ರವಿ ಗಣಗ ಅವ್ರು ಮಾತಾಡ್ತಿದ್ದಾರೆ, ಆಪರೇಷನ್ BJP ಅಂತ ಮಾತಾಡ್ತಿದ್ದಾರೆ. ಇಲ್ಲೇ ಒಂದು SIT ಫಾರ್ಮ್ ಮಾಡ್ತಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸತ್ಯ ಅನ್ನೋದು ಹೊರಗಡೆ ಬರ್ಲಿ, ಇಲ್ಲಿ ಕೋರ್ಟ್ಗೆ ಹೋಗೋದು, ಡೆಲ್ಲಿವರೆಗೆ ಕೋರ್ಟ್ವರೆಗೆ ಹೋಗದೆ ಬೇಡ. ಸ್ಟೇಟ್ ಗೌರ್ಮೆಂಟ್ ಯಾರು ಇಟ್ಕೊಂಡಿಲ್ಲ. ಇಲ್ಲ, ಇವರು ಮಾಡ್ಲಿ, ಅವರು ಮಾಡ್ಲಿ, ಇಬ್ರು ಮಾಡ್ಲಿ. ಯಾವ ತನಿಖೆಯಿಂದ ಗೊತ್ತಾಗುತ್ತೆ. ಆರಂಭದಿಂದ ಇವತ್ತಿನವರೆಗೂ ಕೂಡ BJP ಒಂದು ಮಾತನ್ನು ಹೇಳ್ತಾ ಇರೋದನ್ನು ಗಮನಿಸ್ತಿದ್ದೆ. ಏನು ಅಂತ ಹೇಳಿದ್ರೆ, ನಾವೇನು ಆಪರೇಷನ್ ಕಮಲ ಮಾಡಬೇಕು ಅಂತಿಲ್ಲ, ಕಾಂಗ್ರೆಸ್ಸಲ್ಲಿರೋ ಅಸಮಾಧಾನವೇ ಸಾಕು ಪಕ್ಷ ಬಿದ್ದೋಕೆ, ಸರ್ಕಾರ ಬೀಳಕ್ಕೆ ಅಂತ. ಹೌದು, ಅಷ್ಟೊಂದು ಅಸಮಾಧಾನ ಇದೆಯಾ? ಖಂಡಿತ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಅಸಮಾಧಾನ ಇಲ್ಲ. ಆಮೇಲೆ ನನ್ನ ಸ್ನೇಹಿತರಾದಂಥ ಯದುಕುಮಾರ್ ಅವರು BJP ವಕ್ತಾರ ಹೇಳ್ತಾ ಇದ್ರು ಬಣ ಅಂತ, ಇವರು ಹೇಳ್ತಾ ಇದ್ರು. ನೋಡಿ, ನಮ್ಮಲ್ಲಿ ಒಂದು ಬಣ ಇದೆ, ಕಾಂಗ್ರೆಸ್ ಬಣ ಅಂತ ಹೇಳಿ. ಆಮೇಲೆ ಹೈಕಮಾಂಡ್ ವಿಚಾರವನ್ನು ಮಾನ್ಯ ಸ್ನೇಹಿತರಾದಂಥ JDS ವಕ್ತಾರರು ಹೇಳಿದರು. ನೋಡಿ, ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಹೈಕಮಾಂಡ್ ಅಂತ ಇದೆ. ಸೊ ಅಲ್ಲಿ ಈಗ ಉದಾಹರಣೆ ಮೂಡ ವಿಚಾರಣೆ ಆಗಿರಲಿ ಅಥವಾ ವಾಲ್ಮೀಕಿ ವಿಚಾರಣೆ ಆಗಿರಲಿ, ಕರೆದು ಪ್ರತಿಯೊಂದು ರಿಪೋರ್ಟು ಕೇಳಿದ್ದಾರೆ, ಏನಾಗಿದೆ ಎತ್ತಾಗಿದೆ, ಅದು ಮುಂದಿನ ಕ್ರಮಗಳನ್ನ ಏನು ತಗೊಂಡಿದ್ದೀರಿ ಅನ್ನುವಂಥ ವಿಚಾರ. ಆದರೆ ಕರ್ನಾಟಕದಲ್ಲಿ BJPಗೆ ಹೈಕಮಾಂಡ್ ಯಾರು ಅನ್ನೋದೇ ಗೊತ್ತಿಲ್ಲ. ಯಾಕೆಂದರೆ BJP ಅಧ್ಯಕ್ಷರನ್ನೇ ಅವ್ರು ಸಹಿಸ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರು ಬೆಳಗಾಮಲ್ಲಿ ಮೀಟಿಂಗ್ ಮಾಡ್ತಾ ಇರ್ತಾರೆ. ಇನ್ನು JDS ಹೈಕಮಾಂಡ್ ಏನು ಅಂತ ಅರ್ಥ ಆಗ್ತಿಲ್ಲ. HK ಕುಮಾರಸ್ವಾಮಿ ಅಂತ ದಲಿತ ಮುಖಂಡರು ಆ ರಾಜ್ಯಾಧ್ಯಕ್ಷರಾಗಿದ್ದರು, ತೆಗೆದಾಕಿದ್ರು, ಯಾವ ಕಾರಣ ಗೊತ್ತಿಲ್ಲ. CM ಇಬ್ರಾಹಿಂ ಅಂತ ಮುಸ್ಲಿಂ ಸಮುದಾಯದ ಮುಖಂಡರು ಪಕ್ಷದಿಂದನೇ ಉಚ್ಚಾಟನೆ ಮಾಡಿದ್ರು. ಕೊನೆಗೆ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು, ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ, ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ಈ ಥರದ್ದು ಹೈಕಮಾಂಡ್ ವ್ಯವಸ್ಥೆ ಅವರಲ್ಲಿರ್ತಕ್ಕಂಥದ್ದು. ಮತ್ತೆ ನೀವು ಆಪರೇಷನ್ ವಿಚಾರಕ್ಕೆ ಬಂದಾಗ ಪುರಾಣಿಕ್ ಸರ್ ಹೇಳ್ತಾ ಇದ್ರು, ಸರ್ ಅವರು 72 ಜನ ಮಹಾರಾಷ್ಟ್ರದಲ್ಲೂ ಆಪರೇಷನ್ ಮಾಡಿದ್ದಾರೆ. 72 ಜನ. ಕರ್ನಾಟಕದಲ್ಲಿ NR ಸಂತೋಷ್,
ಸಂತೋಷ್ ಜೊತೆಗೆ ಅಶ್ವಥ್ ನಾರಾಯಣ್, CP ಯೋಗೇಶ್ವರ್ ಅವರು ಅವತ್ತು ಏರ್ಪೋರ್ಟ್ ಅಲ್ಲಿ ವಿಮಾನ ಹತ್ತುವಂತದನ್ನ ನಾವು ನೋಡ್ತಾ ಇದ್ವಿ. ಆಮೇಲೆ ಅವರ ಮಂತ್ರಿ ಪದವಿಯನ್ನ ಕೊಡುವುದರ ಜೊತೆಗೆ ಅಷ್ಟು ಜನರು ಕೋರ್ಟಿನ ಮುಂದೆ ಹೋಗಿ ಸ್ಟೇ ತಂದಿದ್ದಾರೆ, ಸಿಡಿಗಳಿಗೆ ಸ್ಟೇ ತಂದಿದ್ದಾರೆ. ಇದು ವಾಸ್ತವ ಸತ್ಯ, ನಾನು ಕುಪಾಕಲ್ಪಿತವಾಗಿ ಹೇಳ್ತಾ ಇಲ್ಲ. ಮಾನ್ಯ ಯತ್ನಾಳ್ ಅವರು ಅವರ ಆಳ್ವಿಕೆ ಇದ್ದಾಗಲೇ ಒಂದು ಮಾತು ಹೇಳಿದ್ರು, ನಮ್ಮ ಪಕ್ಷದಲ್ಲಿ CM ಆಗೋದಕ್ಕೆ 2,500 ಕೋಟಿ ಬೇಕು, ಮಂತ್ರಿ ಆಗೋದಕ್ಕೆ 500 ಕೋಟಿ ಬೇಕು. ಅವರ ಹೇಳಿಕೆ, ನಾನು ಯಾವುದೂ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ. ಮತ್ತೆ ನೀವು ಕೇಳಿದ್ರಿ ಅವಾಗ ಏನು BJP ಕಾಂಗ್ರೆಸ್ನಲ್ಲಿ ಮಾತ್ರ ದಾಳಿ ಮಾಡ್ತಾರ, ಬೇರೆಯವ್ರ ಮೇಲೆ ಮಾಡಲ್ವಾ ಅಂತ ಹೇಳ್ಬಿಟ್ಟು. ಶಿವರಾಜ್ ಸಿಂಗ್ ಚೌಹಾಣ್ ಮೇಲೆ ಭ್ರಷ್ಟಾಚಾರದ ಆರೋಪ ಇತ್ತು. ಅಜಿತ್ ಪವಾರ್ ಮೇಲೆ 72,000 ಕೋಟಿ ಭ್ರಷ್ಟಾಚಾರದ ಆರೋಪ ಇತ್ತು. ಬೆಳಗಿನ ಜಾವ 4 ಗಂಟೆಗೆ ಫಡ್ನಾವಿಸ್ಗೆ 4 ಗಂಟೆಗೆ ಈ ದೇಶದ ಇತಿಹಾಸದಲ್ಲಿ ಯಾರಿಗೆ ಪ್ರಮಾಣ ವಚನ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ, ಕರ್ಕೊಂಡೋಗಿ ಅವ್ರದ್ದು ಇದೇ ಇರಲಿಲ್ಲ, ಪ್ರಮಾಣ ವಚನ ಕೊಟ್ಟರು. ಅಜಿತ್ ಪವಾರ್ ಅಲ್ಲಿಗೆ ಹೋಗ್ತಾರೆ, ಅವ್ರ ಕೇಸೆಲ್ಲ ಖುಲಾಸೆ ಆಗ್ತದೆ, ಮತ್ತೆ ಈ ಕಡೆ ಬರ್ತಾರೆ, ಮತ್ತೇನು ಬ್ಲಾಕ್ ಮೇಲ್ ಮಾಡಿದ್ರು, ಮತ್ತೆ ಅಲ್ಲಿಗೆ ಹೋಗ್ತಾರೆ. ರಾಕೇಶ್ ಪೋಖ್ರಿಯಾ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇತ್ತು. ಹೌದು, ಅದನ್ನ ಏನ್ ಮಾಡಿದ್ದಾರೆ, ಧೈರ್ಯವಾಗಿ ಹೇಳಿರ್ತಕ್ಕಂಥದ್ದು 20,000 ಕೋಟಿ ವಿಜಯೇಂದ್ರ ಕಿಕ್ ಬ್ಯಾಕ್ ಅಂತ ಯತ್ನಾಳ್ ಅವರು. ಆ ಭ್ರಷ್ಟಾಚಾರ ಅಷ್ಟೊಂದು ದೊಡ್ಡ ಮಟ್ಟದ ಹೇಳಿಕೆ ಕೊಟ್ರೆ ಈ IT, ED, CBIಗೆ ಕಾಣಿಸ್ತಾ ಇಲ್ವಾ? ಯಡಿಯೂರಪ್ಪನವರ ಆಪ್ತ ಉಮೇಶ್ ಅವರ ಮನೆಯಲ್ಲಿ 750 ಕೋಟಿ ಹಣ ಸಿಕ್ಕಿದೆ. ಏನ್ ಮಾಡಿದ್ದಾರೆ? ಯಡಿಯೂರಪ್ಪನವ್ರ ಮೇಲೆ ಯಾವ ಎಂಕ್ವೈರಿ ಆಗಿರ್ತಕ್ಕಂಥದ್ದು? ಮುಖೇಲ್ ರಾವ್ ಹೇಳಿ ಮೇಡಮ್, ಹೇಳಿ. ಕಾಂಗ್ರೆಸ್ನವರ ಎಕ್ಸ್ಪರ್ಟನ್ಸಿ ಅನ್ನೋದು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ, ಆ ಚಾಕಚಕ್ಯತೆ ಅನ್ನೋದು. ಹೇಳಿ ಆಪರೇಷನ್ ಕಮಲ ಮಾಡಕ್ ಹೊರಟಿದಾರೋ ಇಲ್ವೋ, ನೀವೇ ಒಂದು ಬಾಂಬ್ ಹಾಕಿ ಆಪರೇಷನ್ ಕಮಲ ಮಾಡಕ್ ಹೊರಟಿದ್ದಾರೆ ಅಂತನೂ ಹೇಳಿ, ನೀವು ಅದರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನನೂ ಮಾಡ್ತಿದ್ದೀರಾ ಅಂತ ಹೇಳಿ ಎಷ್ಟು ಚೆನ್ನಾಗಿ ವಾಲ್ಮೀಕಿ ಮತ್ತು ಮೂಡನ ಡೈವರ್ಟ್ ಮಾಡ್ತಾ ಇದ್ದೀರಿ ಅಂತ. ಸಾರಿ ಮೇಡಮ್, ಸಾರಿ. ನಾವು ನ್ಯಾಯಾಂಗ ವ್ಯವಸ್ಥೆ ನಂಬಿದೀವಿ ಮೇಡಮ್. ವಾಲ್ಮೀಕಿ ವಿಚಾರದಲ್ಲಿ ಏನು SIT ಕೊಟ್ಟು 15 ಜನರ ಬಂಧನ ಆಗಬೇಕು, ಅದಾಗಿದೆ. ನಾನು ಮೂಡ ವಿಚಾರದಲ್ಲಿ ಇವತ್ತು ನಿಮ್ಮ ಮುಂದೆ ಮೊನ್ನೆ ಒಂದು ಮಾತು ಹೇಳಿದ್ದೆ ಮೇಡಮ್, ಕಣ್ಣಿನ ಪೊರೆ ತೆಗೆಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅಂತ. 2021ರಲ್ಲಿ ಏನು ಆ ಜಾಗಗಳನ್ನ ಕೊಟ್ಟಿದ್ದು BJP ಅನ್ಬೇಕಾದ್ರೆ ಎಲ್ಲಿ ವಿಜಯನಗರ ಅಂತಿದ್ರು. ನಾವಲ್ಲ ಅಲ್ಲಿ ಸಿದ್ದರಾಮಯ್ಯನವರ ಇದು ಇಲ್ಲ ಸರ್, ಕೂತವ್ರು ಬೊಮ್ಮಾಯಿಯವರು, UD ಮಿನಿಸ್ಟ್ರು ಬೈರತಿ ಬಸವರಾಜ್ ಅವರು, ಅಲ್ಲಿ ರಾಮದಾಸು, ನಾಗೇಂದ್ರ, GT ದೇವೇಗೌಡರು ಕೂತಿದ್ದು ಅಂದ ತಕ್ಷಣ ಆ ವಿಚಾರ ತೆಗೆದು 98ನೇ ಇಸ್ವಿಗೆ ಬಂದರು. 98ನೇ ಇಸ್ವಿದಕ್ಕೆ ನಾವು ಅವರು ಉಪಮುಖ್ಯಮಂತ್ರಿ ರೀ, UD ಮಿನಿಸ್ಟರ್ ಅಲ್ಲ, ಕಾಲದಲ್ಲಿ ಅವರು ಜನತಾದಳದಲ್ಲಿ ಇದ್ರು ಅನ್ಬೇಕಾದ್ರೆ ಅದನ್ನ ಬಿಟ್ಟರು ವಂಶವೃಕ್ಷ ಕೇಳಿದ್ರು. 1995 ಮೂಲಕ ಹೇಳ್ತಾ ಬಂದ್ವಿ. ಅದಾಗಿ ದಲಿತ ಅನ್ನುವಂತ ವಿಚಾರ ಹೇಳಿದ್ರು. ಒಂದ್ ಸೆಕೆಂಡ್ ಮೇಡಮ್, ದಾಖಲೆ ಪತ್ರ ಎಲ್ಲ ಇದೆ. 3 ಎಕರೆ 16 ಗುಂಟೆ ಕೆಸರೆ ಜಮೀನಿಗೆ ಅದು ಮೂಡ 2014ರಲ್ಲಿ ವಶ ಮಾಡ್ಕೊಂಡಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದೇ. ಆಮೇಲೆ ಇವತ್ತು ಸಿದ್ದರಾಮಯ್ಯನವರ ಟ್ವಿಟರ್ ನೋಡಿ, ಫೇಸ್ಬುಕ್ ನೋಡಿ, ಆ ಪೊರೆಯನ್ನು ವೈಟ್ನರ್ ಪೊರೆಯನ್ನು ಕಳಿಸಿದ್ವಿ. ನಾಳೆಯಿಂದ ಇವರು ಮೂಡ ವಿಚಾರ ಮಾತಾಡೋದಕ್ಕೆ ಹೋಗಲ್ಲ. ಲಾಸ್ಟ್ ವೈಟ್ನರಿಗೆ ಬಂದಿದ್ರು, ಅಲ್ಲಿಗೂ ನಾವು ಇತಿಶ್ರೀಯನ್ನ ಹಾಕುವ ಮೂಲಕ ಈ ಒಂದು ನಮ್ಮ ಮೇಲೆ ಆರೋಪ ಬಂತು ಮೇಡಮ್. ಜುಡಿಷಿಯಲ್ ದೇಸಾಯಿ ಅವರ ನಿಯೋಗದಲ್ಲಿ ಜುಡಿಷಿಯಲ್ ಎಂಕ್ವೈರಿ ನಡೀತಾ ಇದೆ. ಆಯ್ತು, ನಮ್ಮ ಮೇಲೆ ಆರೋಪ ಬಂತು. ಇವತ್ತು ನಿಮ್ಮ ಅಕ್ರಮಗಳನ್ನ ನಾವು ಹೊರಗಡೆ ತೆಗಿತಾ ಇದೀವಿ. ದೇವರಾಜರ ಟರ್ಮಿನಲ್ ಅಲ್ಲಿ ವೀರಯ್ಯನವರ ಬಂಧನ ಆಯ್ತು, ಬೋವಿ ನಿಗಮದಲ್ಲಿ ಸಿದ್ದಪ್ಪ ಅವರ ಬಂಧನ ಆಯ್ತು. ನೀವೇನ್ ಮಾಡಿದ್ರಿ? ನಿಮ್ಮಲ್ಲಿ ಯಾರು ರಾಜೀನಾಮೆ ಕೊಟ್ಟರು? QNX ಇರ್ಬೋದು, PS ಆಗಿರ್ಬೋದು, 40% ಆಗಿರ್ಬೋದು, ಕೃಷಿ ಇದು ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಯಾವ ಇಲಾಖೆನಲ್ಲಿ ಅಷ್ಟೆಲ್ಲ ಹಗರಣ ಆಯ್ತಲ್ಲ. APMCಲಿ ಯಾರನ್ನ ಬಂಧಿಸಿದ್ರಿ? ಯಾರು ರಾಜೀನಾಮೆ ಕೊಟ್ಟರು? ಅಲ್ಲ, ಅವ್ರು ಹಂಗೆ ಈಗ ನಿಮ್ದು ಪ್ರವಾಸೋದ್ಯಮ ಇಲಾಖೆ, ವಕ್ಫು, ವಾಲ್ಮೀಕಿ, ಮೂಡ, ದಲಿತರ ಹಣ, ಅವ್ರು ಹಂಗ್ ಮಾಡ್ತಾರೆ, ನೀವು ಹಂಗೆ ಮಾಡದ? ನಮ್ಮ ಮೇಲೆ ಈಗೇನು ಅಲಿಗೇಷನ್ ಇತ್ತು, ಅವ್ರು ಯಾವಾಗ್ಲೂ ಹೇಳ್ತಾರೆ 89 ಕೋಟಿ ಒಪ್ಕೊಂಡ್ರಿ, ಅಕ್ರಮ ಆಗಿದೆ ರೀ, ಹಗರಣ ಆಗಿದೆ, ಯಾರು ಮಾಡಿದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಆಯ್ತು, ನೀವ್ ಇಷ್ಟೆಲ್ಲ ಮಾಡಿದ್ರಲ್ಲ, ನೀವೇನ್ ಮಾಡಿದ್ರಿ? ಆಮೇಲೆ CM ಚೇರು ಅಷ್ಟೇ ಮೇಡಮ್. ಇವ್ರದ್ದು ಲಾಸ್ಟ್ ಟರ್ಮ್ ಅಲ್ಲಿ ಏನು ಮ್ಯೂಸಿಕಲ್ ಚೇರೆ. ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು ಅವ್ರನ್ನ ಕೇಳಿಸಿದ್ರು, ಇವ್ರನ್ನ ಕೇಳಿಸಿದ್ರು, ಅವ್ರನ್ನ ಕೇಳಿಸಿದ್ರು, ಗೊತ್ತಿಲ್ಲ. ಇವಾಗ ಕುಮಾರಸ್ವಾಮಿ ಅವರಿಗೆ ನೀವು ಅಧಿಕಾರ ಮಾಡಿ ಅಂತ ಕೊಟ್ಟಿದ್ವಿ, ವಿ ಆರ್ ಗಿವನ್ ಫ್ರೀ ಹ್ಯಾಂಡ್. ಇವರು ಕೊಟ್ಟ ಕುದುರೆಯನ್ನು ಏರುವವನು ವೀರನೂ ಅಲ್ಲ, ಧೀರನೂ ಅಲ್ಲ. ಕ್ಯಾಪ್ಟನ್ಸಿ ಇತ್ತು, ಕ್ಯಾಪ್ಟನ್ಸಿ ಹಿಟ್ ಅಂಡ್ ರನ್ ಆಗಿ ಅಮೆರಿಕದಲ್ಲಿ ಕೂತ್ರು, ಸರ್ಕಾರ ಬಿತ್ತು. ಅದಾಗಿ ಯಡಿಯೂರಪ್ಪನವ್ರು ಬಂದ್ರು. ಯಡಿಯೂರಪ್ಪನವ್ರು ಯಾಕೆ ಇಳಿಸಿದ್ರು? ಇಲ್ಲಿ ತನಕ ಕಾರಣ ಗೊತ್ತಿಲ್ಲ. ಬೊಮ್ಮಾಯಿ ಅವ್ರು ಯಾಕೆ ಬಂದ್ರು? ಇಲ್ಲಿ ತನಕ ಕಾರಣ ಗೊತ್ತಿಲ್ಲ. ನಮ್ಮ ಸರ್ಕಾರಕ್ಕೆ ಇವರಂತೂ ಗ್ಯಾರಂಟಿ. IT, ED, CBI ರಾಜ್ಯಪಾಲರು. ಯಾಕೆ? ಇದೇ ಜೊಲ್ಲೆ ಅವ್ರ ಪ್ರಕರಣ, ನಿರಾಣಿ ಅವ್ರ ಪ್ರಕರಣ, ಕುಮಾರಸ್ವಾಮಿ ಅವ್ರ ಪ್ರಕರಣ, ರೆಡ್ಡಿ ಅವ್ರ ಪ್ರಕರಣ ರಾಜ್ಯಪಾಲರಿಗೆ ಕಾಣಿಸ್ತಾ ಇಲ್ವಾ? ಈ ಒಂದು ದೇವೇಗೌಡರು ಪಡವಲ 87 ಎಕರೆ ಜಮೀನು ಕೆರೆ ನುಂಗಿದ್ದಾರೆ ಅಂತ ರಾಜ್ಯಪಾಲರಿಗೂ ದೂರ ಹೋಗಿದೆ, ರಾಷ್ಟ್ರಪತಿಗೂ ದೂರ ಹೋಗಿದೆ. ಯಾಕೆ ರಾಜ್ಯಪಾಲರಿಗೆ ಅದು ಕಾಣಿಸ್ತಾ ಇಲ್ಲ? ನಮ್ಮಲ್ಲಿ ನ್ಯಾಯ ಇರ್ಬೇಕಾದ್ರೆ ನಮ್ಮ ಮೇಲೆ ಯಾಕೆ ವಿತೌಟ್ IPS ಆಫೀಸರ್ ಯಾವುದೇ ಒಂದು ಅಲ್ಲಿ ಎಂಕ್ವೈರೀಸ್ ಆಗಿಲ್ಲ? 17 ಆದ್ರೆ ಅನಾವಶ್ಯಕವಾಗಿ
ರೀತಿಯಾಗಿ ಸುಭದ್ರ ಸರ್ಕಾರವನ್ನ ಅಲುಗಾಡಿಸುವಂತ ತಂತ್ರ ಮಾಡಿದ್ರೆ ತೋಳ ಮೇಕೆಯ ಕತೆ JH ಪಾಟೀಲ್ ಮಂಡ್ಯದ ಅಧಿವೇಶನದಲ್ಲಿ ಇದ್ರು. ನೀವು ನೋಡ್ತಾ ಇರಿ, ಅದು ಬೀಳಲ್ಲ, ನೀವು ನೋಡ್ತಾನೆ ಇರ್ಬೇಕಾಗ್ತದೆ. ರೈಟ್. ಪುರಾಣಿಕ್ ಸರ್, ಕಾಂಗ್ರೆಸ್ ವಕ್ತಾರರು ಮಾತಾಡೋದು ನೋಡಿದ್ರೆ ನಂಗೆ ಬಹಳ ಸಂತೋಷ ಆಗ್ತಿದೆ. ಯಾಕೆ ಅಂದರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರವೇ ಮಾಡದಂತಹ ಅಧಿಕಾರಿ ವರ್ಗ ಇದೆ, ಭ್ರಷ್ಟಾಚಾರವೇ ಇಲ್ಲದಂತಹ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತ ನಡೆಸ್ತಾ ಇದೆ ಅಂತ ಹೇಳಿ ಸರ್. ಹೇಗೆ ಸರ್ ಇದು ಸುಭದ್ರವಾದಂಥ ಸರ್ಕಾರ, ಸಮೃದ್ಧವಾದಂಥ ಸರ್ಕಾರ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಸಿಗ್ತಾ ಇದೆ ಸರ್ ಕರ್ನಾಟಕಕ್ಕೆ. ಇದ್ರ ನಡುವೆ ಆಪರೇಷನ್ ಕಮಲ ಅಂತ ಬೇರೆ ಹೊರಟ್ಬಿಟ್ಟಿದ್ದಾರೆ. ಮಹಾರಾಷ್ಟ್ರದ ಉದಾಹರಣೆಯನ್ನ ಕೊಟ್ಟರು. ಬಹುಶಃ ಮಹಾರಾಷ್ಟ್ರದ ರೀತಿಯಲ್ಲಿ ಕರ್ನಾಟಕದಲ್ಲಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಜನರ ಅಪೇಕ್ಷೆ. ಕಾರಣ ನಾವು ನೀವು 136 ಶಾಸಕರ ಒಂದು ಬೆಂಬಲವನ್ನ ಕೊಟ್ಟಿದ್ದೇವೆ. ಆ ಒಂದು ಏನು ನಿಮ್ಮ ಒಂದು ಭದ್ರವಾದ ಸರ್ಕಾರ ಕೊಡಬೇಕು, ಆ ಕೊಡುವಾಗ ಈ ರೀತಿಯ ಕೆಲವು ಹಗರಣಗಳು ಅಥವಾ ಪ್ರಕರಣಗಳಾಗಿದೆ. ಅದನ್ನ ಕಾನೂನಿನ ಪ್ರಕಾರ ನೀವು ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅವ್ರು ಹೇಳಿದಾಗೆ, ದರ್ಶನ್ ಹೇಳಿದಾಗ ಬಿಜೆಪಿಯವರ ವಿರುದ್ಧ ಆಗಿನ ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂತ ಏನು ಮನವಿಗಳಿದೆ ಅವ್ರ ಬಗ್ಗೆ ಪರ್ಮಿಷನ್ ಕೊಡಿ ಅಂತ, ಅದನ್ನೂ ಸಹ ಕೊಡ್ಬೇಕು. ಅವ್ರು ಕೊಡದೆ ಹೋದ್ರೆ ಕಾನೂನಿನ ಪ್ರಕಾರ ಇವರು ಒಂದು ಕೇಸ್ ಹಾಕಿ, ಅದರಿಂದ ಜನ ಇದನ್ನ ಗುರ್ತಿಸ್ತಾರೆ. ಯಾಕೆಂದ್ರೆ ರಾಜ್ಯಪಾಲರು ಪಕ್ಷಪಾತಿಯಾಗಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಎದ್ದು ತೋರಿಸ್ಬೇಕಾದ್ರೆ ಕಾಂಗ್ರೆಸ್ನವ್ರು ಅದನ್ನ ತೋರಿಸ್ಬೇಕು, ಜನರಿಗೆ ಅದು ಗೊತ್ತಾಗ್ಬೇಕು. ಇಂಥವ್ರು ಏನಾಗುತ್ತೆ, ಎಲ್ಲ ಕೇಸುಗಳನ್ನು ಒಂದೇ ರೀತಿಯಲ್ಲಿ ರಾಜ್ಯಪಾಲರು ವಿಶ್ಲೇಷಣೆ ಮಾಡ್ತಾರೆ ಅಥವಾ ಕಾನೂನಿನ ಸಲಹೆಯನ್ನು ತೆಗೆದುಕೊಂಡು ಅದು ಸರಿ ತಪ್ಪು ಅಂತಕ್ಕಂಥ ರಾಜ್ಯಪಾಲರಿಗಿರೋ ಅಧಿಕಾರ ಇದೆ. ಆ ರಾಜ್ಯಪಾಲರ ಅಧಿಕಾರವನ್ನ ದುರುಪಯೋಗ ಮಾಡಿರ್ತಕ್ಕಂಥ ಪ್ರಕರಣಗಳು ಅನೇಕ ಇದೆ. ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು 50-60 ವರ್ಷದಲ್ಲಿ ಅನೇಕ ರೀತಿಯ ಒಂದು ಈ ರೀತಿಯ ದುರುಪಯೋಗ ಆಗಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಆಮೇಲೆ ರಾಷ್ಟ್ರಪತಿ ಆಡಳಿತವನ್ನ 84 ಬಾರಿ ಅವರು ಹೇಳಿದ್ದಾರೆ. ಅದರಿಂದ ನನ್ನ ಪ್ರಕಾರ ನೈತಿಕತೆ ಮತ್ತು ಒಂದು ರಾಜಕೀಯ ಆಡಳಿತ ಮಾಡ್ತಿದಾರೋ ಇಲ್ವೋ ಗೊತ್ತಿಲ್ಲ, ಒಬ್ರು ಮೇಲೊಬ್ರು ಕೆಸರಾಟ, ಆರೋಪ ಪ್ರತ್ಯಾರೋಪ, ದ್ವೇಷದ ರಾಜಕಾರಣ. ಏನ್ ಸರ್ ಇದು? ಈ ರೀತಿ ಜನರಿಗೆ ಗಾಬರಿ ಹುಟ್ಟಿಸ್ತಕ್ಕಂಥದ್ದನ್ನ ಮಾಡುವ ಈ ರೀತಿಯ ಒಂದು ಸೂಪರ್ಫಿಷಿಯಲ್ ಹೇಳಿಕೆಗಳನ್ನು ಕೊಡ್ಕೊಡ್ದು ಕಾನೂನು ಪ್ರಕಾರ ಒಂದು ಕೇಸನ್ನ ಮಾಡ್ಬೇಕು. ಕೇಸ್ ದಾಖಲೆ ಮಾಡಿ ಅದಕ್ಕೊಂದು ಪ್ರಿವೆಂಟಿವ್ ಮೆಷರ್ ಅನ್ನ ಮಾಡ್ಬೇಕು. ಅದು ಬಹುಶಃ ರಾಜಕೀಯ ಪಕ್ಷಗಳು ಬಹಳ ಒಂದ್ ರೀತಿಯಲ್ಲಿ ಸೀರಿಯಸ್ ಆಗಿ ಮಾಡ್ತಾ ಇಲ್ಲ, ಲಘುವಾಗಿ ತೆಗೆದುಕೊಳ್ತಾರೆ. ಅಪಾದನೆಗಳನ್ನ ಮಾಡೋದು, ಅಪಾದನೆಗಳಿಂದ ಸುಮ್ಮನೆ ಇರೋದು, ಮತ್ತೆ ಅಪಾದನೆಗಳನ್ನ ಒಂದ್ ರೀತಿಯಲ್ಲಿ ತಾರ್ಕಿಕವಾಗಿ ಅದಕ್ಕೆ ಅಂತ್ಯಗೊಳಿಸದೆ ಅದನ್ನ ಬರೀ ಮಾತಿನಲ್ಲಿ ಪ್ರಚಾರದಲ್ಲಿ ತೊಡಗಿಸುವ. ಅದು ಕರ್ನಾಟಕದ ಜನತೆಗೆ ಇದು ಒಂದ್ ರೀತಿಯಲ್ಲಿ ಬಹಳ ಅಸಹ್ಯ ಹುಟ್ಟಿಸ್ತಕ್ಕಂತ ಒಂದು ವಿಷಾದದ ಸಂಗತಿ ಅಂತಕ್ಕಂಥದ್ದನ್ನ ನಾವು ಗುರುತಿಸಬಹುದು. ಅದು ಹೊರತು ನಾವು ಯಾವ ಪಕ್ಷ ಪರವಾಗಿಲ್ಲ, ಯಾವ ಪಕ್ಷ ತಪ್ಪು ಮಾಡುತ್ತೋ ಆ ತಪ್ಪಿತಸ್ಥರನ್ನ ತಳ್ಳಿ ಹೊರಗಾಕಿ, ನೀವು ಬಿಜೆಪಿಯವರು ಭ್ರಷ್ಟರು ತೆಗೆದಾಕಿದ್ರು, ನೀವು ಭ್ರಷ್ಟರಾಗದೆ ಒಳ್ಳೆ ಆಡಳಿತ ಕೊಡಿ. ನೀವು ಕೊಟ್ಟಿರ್ತಕ್ಕಂಥ ಈ ಸುಭದ್ರ ಸರ್ಕಾರದ ಬೆಂಬಲ ಬಹುಶಃ ಒಂದು ಹಿಸ್ಟಾರಿಕಲ್ ವೆರ್ಡಿಕ್ಟ್ ಕರ್ನಾಟಕ ಜನ ಕೊಟ್ಟಿದ್ದಾರೆ. ಐ ಕಂಗ್ರಾಚುಲೇಟ್ ದೆಮ್. ಬಟ್ ಅದನ್ನ ಉಳಿಸ್ಕೊಳ್ಳುವಂತ ಯೋಗ್ಯತೆಯನ್ನ ನೀವು ಪ್ರದರ್ಶನ ಮಾಡ್ಬೇಕು ಹೊರತು ಕೇವಲ ಈ ರೀತಿ ಆಪಾದನೆಗಳು, ಕೌಂಟರ್ ಅಲಿಗೇಷನ್ಸ್ ಮಾಡೋದು ಅದು ಬಹುಶಃ ಜನರು ಒಪ್ಪೋದಿಲ್ಲ. ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಆಡಳಿತ, ಒಳ್ಳೆ ನಾಯಕತ್ವ, ಒಳ್ಳೆ ಆಡಳಿತ, ಪ್ರಾಮಾಣಿಕ ರಾಜಕಾರಣಿಗಳು ಬೇಕು. ಭ್ರಷ್ಟರನ್ನ ತೆಗೆದಾಕಿ, ಯಾವ ಪಕ್ಷದಲ್ಲಿದ್ರು ಭ್ರಷ್ಟರನ್ನ ಎಕ್ಸ್ಪೋಸ್ ಮಾಡಿ. ನನ್ ಕನ್ಸರ ಕಾಣ್ತಿದೆ ನಿಮ್ ಸ್ಟೇಟ್ಮೆಂಟ್. ಇಂಪಾಸಿಬಲ್ ಅನ್ಸುತ್ತೆ ಪ್ರಾಕ್ಟಿಕಲಿ, ಬಟ್ ಈ ಉದ್ದೇಶ ಇದೆಯಲ್ಲ ಸರ್, ವಿ ಹ್ಯಾವ್ ಟು ವೆಲ್ಕಮ್ ದಟ್. ಅದೇ ನಿಜವಾದ ಪ್ರಜಾಪ್ರಭುತ್ವ. ಹಿಂದೆ ನಾವು ಕಳ್ಳರನ್ನ ಇಟ್ಕೊಂಡು ವಿಧಾನಸೌಧದಲ್ಲಿ ಕಳ್ಳರು, ಕ್ರಿಮಿನಲ್ಗಳು ಅಲ್ಲಿ ಆರಿಸಿ ಬರೋದಾದ್ರೆ ದೌರ್ಭಾಗ್ಯ. ಯಥಾ ಪ್ರಜಾಪ್ರಭುತ್ವ. ರೈಟ್ ಸರ್, ವೆರಿ ನೈಸ್ ಸರ್. ಯದುಕುಮಾರ್ ಗೌಡ್ರೆ, ರವಿ ಗಣಗ್ ಅವರು ಮಾತಾಡಿರುವ ಮಾತಿಗೆ ಕಾಂಗ್ರೆಸ್ ನಾಯಕರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಸ್ವಲ್ಪ ಕುತೂಹಲ ಇತ್ತು. ಅವರೇನು ಹೌದು ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಲ್ಲ, ಇರಬಹುದು ಅಂತ ಹೇಳಿದ್ದಾರೆ. ಅಂದರೆ ಮೀನಿಂಗ್ ಏನದು ಮೇಡಮ್? ಈಗ ಅದಕ್ಕೆ ಅವ್ರ ಉತ್ತರ ಹೋಗ್ಬೇಕು. ನಾನು ಹೇಳೋದು, ಇವಾಗ ಮಿತ್ರರು ತುಂಬಾ ದೊಡ್ಡ ಉತ್ತರ ಕೊಟ್ಟರು, ನನಗೂ ಸಮಯ ಕೊಡಬೇಕು. ಇವಾಗ ಹೇಳಿದ್ರು, ಇವಾಗ 136 ಒಂದು ದೈತ್ಯ ಒಂದು ಇದಕ್ಕೆ ಬಂದಾಗ ಎಲ್ಲಾ ಶಾಸಕರು ಆಡಳಿತ ಪಡಿಸೋರು ಏನಿರುತ್ತೆ, ಅನುದಾನ ನಮ್ಗೆ ಸಿಗುತ್ತೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀವಿ, ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡ್ತೀವಿ ಅನ್ನೋದಿರುತ್ತೆ. ಇಷ್ಟು ಒಂದು ವರ್ಷ, 1.5 ವರ್ಷ ಆದ್ಮೇಲೂ ಕೂಡ ಒಬ್ಬ ಜನದ ಪ್ರತಿಗಳು, ಯಾವುದೇ ಪಕ್ಷ ಆಗ್ಬೋದು, ಆಡಳಿತ ಆಗ್ಬೋದು, ವಿರೋಧ ಪಕ್ಷ ಆಗ್ಬೋದು, ಹೆಚ್ಚಿನಾಗಿ ಆಡಳಿತ ಪಕ್ಷಕ್ಕೆ ಜವಾಬ್ದಾರಿ ಇರುತ್ತೆ ಅವರ ಒಂದು ಕ್ಷೇತ್ರನ ಅಭಿವೃದ್ಧಿ ಪಡಿಸ್ಬೇಕಂತ. ಯಾವುದೇ ಒಂದು ದುಡ್ಡು ಸಾಮಾನ್ಯವಾಗಿ ಸಿಗುವಂತದ್ದನ್ನು ಕೂಡ ಅವ್ರು ಸಿಗದೆ ಇರಬೇಕಾದಾಗ ಶಾಸಕರು ಇದಾಗ್ತಾರ ಇಲ್ವಾ, ಅಸಮಾಧಾನಿತ ಆಗ್ತಾರ, ಹಾಕಲ್ವಾ? ಒಂದ್ ಪ್ರಶ್ನೆ. ಆಮೇಲೆ ಅಲ್ಲ, ಆ ಅಸಮಾಧಾನವನ್ನು ನೀವು ಬಳಕೆ ಮಾಡ್ಕೋತಿದ್ದೀರಾ ಅಂತ. ಅಸಮಾಧಾನ ನಾವು ಬಳಕೆ ಮಾಡ್ಕೊಂತ ಇಲ್ಲ. ಅಸಮಾಧಾನ ಅವ್ರಿಗೆ ಯಾರ ಮೇಲೆ ಸಿಟ್ಟಿದೆ? ತನ್ನ ಸರ್ಕಾರದ ಮೇಲೆ ಸಿಟ್ಟಿದೆ, ತನ್ನ ನಾಯಕರ ಮೇಲೆ ಸಿಟ್ಟಿದೆ. ಅದನ್ನ ನಾವ್ ಹೇಳ್ತಾ ಇದೀವಿ. ಈಗ ನಮ್ಮ ಮನೇಲಿ ನನಗೆ ಬೇಜಾರಾಯ್ತು ಅಂದ್ರೆ ಎಲ್ಲೋ ಹೋಗ್ಬಿಡೋಣ ಅಂತ ಅನ್ಸುತ್ತಪ್ಪ ಮೇಡಮ್, ಯಾರು ಕಾಯ್ತಿರ್ಬೋದು. ನಾವ್ ಹೇಳ್ತಾ ಇರೋದು
ಬರೀ ಗ್ಯಾರಂಟಿಗಳ ಮಾತ್ರ ರಾಜ್ಯದ ಇದಲ್ಲ, ಅಭಿವೃದ್ಧಿ ಕೂಡ ಇದೆ. ಗ್ಯಾರಂಟಿಗಳು ಒಂದ್ ಪಕ್ಕಕ್ಕೆ ಜನರಿಗೆ ಕೊಡಿ ನೀವು, ಅದ್ರ ಜೊತೆಗೆ ರಾಜ್ಯದ ಅಭಿವೃದ್ಧಿನೂ ಮುಂದಕ್ಕೆ ತಗೊಂಡೋಗಿ, ಇದನ್ನ ನಾವು ಕೇಳ್ತಾ ಇರೋದು. ಆಮೇಲೆ ಇವರು ದರ್ಶನ್ ಅವರು ತುಂಬಾ ಇದೆ ಹೇಳ್ತಾ ಇದ್ರು ಮ್ಯೂಸಿಕಲ್ ಚೇರ್ಸ್ ಅಂತ. ಸರ್, ಇತ್ತೀಚೆಗೆ ಒಂದು ಉದಾಹರಣೆ ಕೊಡ್ತೀನಿ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಆಡಳಿತ ಬಂತು, ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆದ್ರು. ಅದಾದ್ಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ BRS ನ 10 ಶಾಸಕರು ಯಾಕೆ ಸೆಳ್ಕೊಂಡ್ರು? ಇದಕ್ಕೆ ಉತ್ತರ ಇದೆ ಕಾಂಗ್ರೆಸ್ ಅವ್ರ ಹತ್ರ. MB ಪಾಟೀಲ್ ಅವರ ಹತ್ರ. ನಿಮಗೆ ಬಹುಮತ ಇದೆ, ವಿರೋಧ ಪಕ್ಷವಾಗಿ ಬಿಜೆಪಿ ಇದೆ ತೆಲಂಗಾಣದಲ್ಲಿ, BRS 3ನೇ ಸ್ಥಾನದಲ್ಲಿದೆ. ಆದ್ರೂ 10 ಶಾಸಕರನ್ನ BRS 10 ಶಾಸಕರನ್ನ ಕಾಂಗ್ರೆಸ್ ತಗೊಳ್ತಲ್ಲ. ಇದನ್ನ ಯಾವ ಆಪರೇಷನ್ ಅಂತೀರಾ, ಯಾವ ನೈತಿಕತೆ ಅಂತೀರಾ? ದೇಶಕ್ಕೆಲ್ಲ ಪಾಠ ಮಾಡೋ ಬದಲು ತನ್ನ ಮನೇಲಿ ಏನಾಗ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ತಿಳ್ಕೋಬೇಕು. ಮತ್ತೆ ಒಂದ್ ನಿಮಿಷ ಮೇಡಮ್, ಐ ವಾಂಟ್ ಟು ರಿಪ್ಲೈ. ಆಮೇಲೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ತನಿಖೆ ಆಗ್ಬೇಕು ಸಡನ್ ಆಗಿದೆ ಅಂತ. ಇದೇ ಇವಾಗ ತಾನೇ ಬಂದಿದಂತ, ಕೆಲವೇ ವಾರಗಳ ಹಿಂದೆ ಬಂದಂತ ತುಮಕೂರಿನ ಅಪೆಕ್ಸ್ ಬ್ಯಾಂಕ್ ನಲ್ಲಿ 3,000 ಕೋಟಿ ಹಗರಣ ಅಂತ ಜನಜನಿತವಾಗಿತ್ತಲ್ಲ KN ರಾಜಣ್ಣ ಅವ್ರ ಮುಂದೆ. ಇವ್ರು ಅಷ್ಟು ದಕ್ಷಿಣ ಆಗಿದ್ರೆ ಅಲ್ಲೇ ತನಿಖೆ ಕೊಡಬಹುದಾಗಿತ್ತಲ್ಲ. KN ರಾಜಣ್ಣನವರನ್ನ ಯಾಕೆ ತನಿಖೆಗೆ ಇದ್ ಮಾಡ್ತಿಲ್ಲ? ಅಂಡ್ ಫೈನಲಿ ಇನ್ನೊಂದು ಹೇಳ್ತಾರೆ, ಮ್ಯೂಸಿಕಲ್ ಚೇರ್ಸ್ ಅಂತ. ಇದೇ ಕಾಂಗ್ರೆಸ್ 89ರಲ್ಲಿ ದೈತ್ಯವಾದ ಇದು ಬಂದ 179 ಬಂದಾಗ ಮ್ಯೂಸಿಕಲ್ ಚೇರ್ ಆಡಿಸಿದ್ ಯಾರು ಮೇಡಮ್? ವೀರೇಂದ್ರ ಪಾಟೀಲ್ ನ ಮ್ಯೂಸಿಕಲ್ ಚೇರ್ ಮಾಡಿಸಿ ಏರ್ಪೋರ್ಟ್ ಇಂದ ಇಳಿಸಿದೆ ಅದು. ಆಮೇಲೆ ಹಿಂದುಳಿದ ವರ್ಗದ ನಾಯಕ ದೇವರಾಜ್ ಅರಸು ಆದ್ಮೇಲೆ ಅತ್ಯಂತ ಶಕ್ತಿಶಾಲಿಯಾದಂತ ಹಿಂದುಳಿದ ವರ್ಗದ ನಾಯಕರಾದ ಬಂಗಾರಪ್ಪನವ್ರನ್ನ ಯಾವುದೇ ಒಂದು ಮುಲಾಜಿಲ್ಲದೆ ಇಳಿಸಿದಂತದ್ದು. ಆಮೇಲೆ ವೀರಪ್ಪ ಮ್ಯೂಸಿಕಲ್ ಚೇರ್ಸ್ ಇರುವಂತದ್ದು, ಮುಖ್ಯಮಂತ್ರಿಗಳನ್ನ ನೀರಿನಂತ ಬದಲಾಯಿಸುವಂತದ್ದು, ಬಟ್ಟೆ ಅಂತ ಬದಲಾಯಿಸುವಂತದ್ದು ಕಾಂಗ್ರೆಸ್ ಸಂಸ್ಕೃತಿಯ ಹೊರತು ಈ ಸಂಸ್ಕೃತಿ ಅಲ್ಲ. ಆಮೇಲೆ ಇನ್ನೊಂದು ಮೇಡಮ್, ಅಲ್ಲಿ ಇವ್ರು ಹೇಳ್ತಾ ಇದ್ರು ನಿಮ್ಮಲ್ಲಿ ಇಡಿ ಅದು ಇದು ಅಂತ. ಆದ್ರೆ ಇವರು ಉಪಮುಖ್ಯಮಂತ್ರಿಗಳು ಮಾತು ಮುಂಚೆ ಬಿಚ್ಚಿಡ್ತೀನಿ ತೆರೆದಿಟ್ಬಿಡ್ತೀನಿ ಅನ್ನೋದನ್ನ CD ಶಿವು ಅಂತ ಇಡೀ ರಾಜ್ಯಕ್ಕೆ ಒಟ್ಟಾರೆ ರವಿಕುಮಾರ್ ಗಣಿಗ ಈಗಾಗಲೇ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅವ್ರು ಮಾಡ್ತಿರೋದೇನೋ ಆಪರೇಷನ್ ಕಮಲ ಅಂತ ಹೇಳಿ, ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನ ರಾಜ್ಯದ ಜನತೆಯ ಮುಂದಿಟ್ರೆ ಬಹಳ ಸೂಕ್ತ. ದೂರುಗಳನ್ನ ದಾಖಲಿಸ್ತೆ, ಅದು ಕೂಡ ಬಹಳ ಮುಖ್ಯ ಆಗತ್ತೆ. ಆಪರೇಷನ್ ಕಮಲವೋ ಆಪರೇಷನ್ ಕಾಂಗ್ರೆಸ್ಸೋ ಗೊತ್ತಿಲ್ಲ, ಜನ ಕೇಳ್ತಿರೋದೊಂದೇ ಸುಭದ್ರವಾದಂತಹ ಅಭಿವೃದ್ಧಿ ಪಥದತ್ತ ಸಾಗುವಂತಹ ಒಂದು ಆಡಳಿತ, ಅದನ್ನು ದಯಮಾಡಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸೂತಿಯ ಜೀವಾಳ.